ಏನು ವಿಚಾರ ಅಂದರೆ ನಮ್ಮ ಹುಡುಗನಿಗೆ ಹುಷಾರಿರಲಿಲ್ಲ. ಮೇ ನವಂಬರಲ್ಲಿ ಹುಷಾರಿರಲಿಲ್ಲ, 2011ರಲ್ಲಿ. ಹುಷಾರಿಲ್ಲದನ್ನ ಕರ್ಕೊಂಡು ಆಸ್ಪತ್ರೆಗೆ ಹೋಗ್ತೀವಿ. ಆಸ್ಪತ್ರೆಗೆ ಹೋದಾಗ ಅವನಿಗೆ ಬ್ಲಡ್ ಕಮ್ಮಿ ಇರುತ್ತೆ. ಬ್ಲಡ್ ಕಮ್ಮಿ ಇದ್ದಾಗ ಆಸ್ಪತ್ರೆಗೆ ತೋರಿಸ್ತೀವಿ. ಬ್ಲಡ್ ಹಾಕ್ಬೇಕು ಅಂತ ಹೇಳ್ತಾರೆ. 3.5 ಇರುತ್ತೆ, ಬ್ಲಡ್ ಹಾಕ್ತಾರೆ. ಆಮೇಲೆ ಮತ್ತೆ ಡಾಕ್ಟರ್ ಹೇಳ್ತಾರೆ, ಚೆಕ್ ಮಾಡಾದ್ಮೇಲೆ ಅವನಿಗೆ ಅಪೆಂಡಿಕ್ಸ್ ಇದೆ, ಆಪ್ರೇಷನ್ ಮಾಡಿಸ್ಬೇಕಂತ ಹೇಳ್ತಾರೆ. ಆಯ್ತು ಸರ್ ಅಂತೇಳಿ ಟೈಮ್ ತಗೊಳ್ತೀವಿ. ಒಂದು 10 ದಿವಸ ಟೈಮ್ ಬಿಟ್ಟು ಆಪ್ರೇಷನ್ ಮಾಡೋಣ ಅಂತ ಹೇಳ್ತಾರೆ. ಆಮೇಲೆ 10 ದಿವಸ ಮನೆಗೆ ಹೋಗ್ತೀವಿ. ಮನೆಗೆ ಹೋದ್ಮೇಲೆ ಅವನಿಗೆ ಒಂದು 3 ದಿವಸ ಬಿಟ್ಟಾದ್ಮೇಲೆ ಇಲ್ಲಿ ಮೂಗಲ್ಲಿ, ಬಾಯಲ್ಲಿ, ಅಲ್ಲಿ ಇಲ್ಲೆಲ್ಲ ಬಾಡಿಗೆಲ್ಲ ಪ್ಯಾಚ್ ಆಗುತ್ತೆ, ಕಪ್ಪು ಆಗುತ್ತೆ. ಅಲ್ಲಿಂದ ಆಮೇಲೆ ರೆಫರ್ ಮಾಡ್ಕೊಂಡು ಶಿವಮೊಗ್ಗ ಹೋಗ್ತೀವಿ. ಶಿವಮೊಗ್ಗ ಹೋಗಿ ಮೆಗನಲ್ಲಿ 1 ತಿಂಗಳು ಇರ್ತೀವಿ. 1 ತಿಂಗಳಿದ್ಮೇಲೆ ಆ 1 ತಿಂಗಳಲ್ಲಿ ಅವ್ರು ಎಲ್ಲ ಥರ ಚೆಕಪ್ ಮಾಡ್ತಾರೆ. ಆ ಎಲ್ಲ ಥರ ಚೆಕಪ್ ಮಾಡಿದಾಗ ಏನು ಕಾಯಿಲೆ ಅಂತಲೇ ಗೊತ್ತಾಗಲ್ಲ. ಆಗ ಅಲ್ಲಿ ಮತ್ತೆ ರೆಫರ್ ಮಾಡ್ಕೊಂಡು ಸ್ಪರ್ಶ ಆಸ್ಪತ್ರೆ ಬರ್ತೀವಿ ಬೆಂಗಳೂರಿಗೆ. ಅಲ್ಲಿ ಬಂದಾಗ ಮಹೇಶ್ ರಾಮಚಂದ್ರಪ್ಪ ಅಂದಿದ್ದಾರೆ, ಅವರು ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಾಗ ಎ ಪ್ಲಾಸ್ಟಿಕ್ ಅನಿಮಿಯಾ ಅಂತ ಹೇಳ್ತಾರೆ. ಆ ಎ ಪ್ಲಾಸ್ಟಿಕ್ ಅನಿಮಿಯಾ ಅಂದರೆ ಏನಂದ್ರೆ ನಮಗೆ ಗೊತ್ತಿರಲ್ಲ. ಅವ್ರು ಹೇಳ್ತಾರೆ, ಬಿಳಿ ರಕ್ತ ಕಣಗಳಾಗಲಿ, ಕೆಂಪು ರಕ್ತ ಕಣಗಳಾಗಲಿ ಯಾರು ಉತ್ಪತ್ತಿ ಆಗ್ತಿಲ್ಲ, ಆ ಫುಲ್ಲು ಡ್ಯಾಮೇಜ್ ಆಗಿದೆ, ಏನು ಉತ್ಪತ್ತಿನೇ ಆಗ್ತಿಲ್ಲ ಬಾಡಿಗೆ, ಅದಕ್ಕೋಸ್ಕರ ನೀವು ಈ ಥರ ಕಾಯಿಲೆ ಇದೆ ಅಂತ ಹೇಳ್ತಾರೆ. ಖರ್ಚು ಎಷ್ಟಾದರೂ ಸರ್ ಟ್ರೀಟ್ಮೆಂಟ್ ಮಾಡಿಸೋಣ ಅಂತ ಕೇಳ್ತೀವಿ. ಹಾಗೆ ಬೋನ್ ಮಾಡೋ ಟ್ರಾನ್ಸ್ಲೇಷನ್ ಮಾಡೋಕ್ಕೆ 25 ಲಕ್ಷ ಖರ್ಚಾಗುತ್ತೆ ಅಂತ ಹೇಳ್ತಾರೆ. ಆ 25 ಲಕ್ಷ ಖರ್ಚಾಗಿ ನಮ್ಮ ಹತ್ರ ದುಡ್ಡಿರಲ್ಲ. ಮತ್ತೆ ವಾಪಸ್ ಬರ್ತೀವಿ, ಟ್ರೀಟ್ಮೆಂಟ್ ಕೊಡ್ತಾರೆ, ವಾಪಸ್ ಬರ್ತೀವಿ. ಅಲ್ಲಿಂದ ಬಂದು ಕಡೆ ಬಂದು ಶಿವಮೊಗ್ಗ ಹೋಗಿ ಡಾಕ್ಟರ್ ಹತ್ರ ಭೇಟಿ ಮಾಡಿ, ಅವ್ರು ನೋಡಿದಾಗ 1 ತಿಂಗಳಿಂದ ನೋಡಿರ್ತಾರಲ್ಲ, ಅವ್ರು ಭೇಟಿ ಮಾಡಿ ಅಲ್ಲಿಂದ ರೆಫರ್ ಮಾಡ್ತಾರೆ. ಮಣಿಪಾಲ್ ಕಸ್ತೂರ್ಬಾ ಹಾಸ್ಪಿಟ್ಲಿಗೆ ರೆಫರ್ ಮಾಡ್ತಾರೆ. ಅಲ್ಲಿಂದ ರೆಫರ್ ಮಾಡ್ತಾರೆ. ರೆಫರ್ ಮಾಡಿ 5 ತಿಂಗಳು ಅಲ್ಲೇ ಇರ್ತೀವಿ ನಾವು. ಜನವರಿಯಿಂದ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಇಲ್ಲಿ ಕಟ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತಾರೆ. ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಜನವರಿ ಮಾಡ್ತಾರೆ, ಫೆಬ್ರವರಿ ಮಾಡ್ತಾರೆ, ಮಾರ್ಚ್ ಮಾಡ್ತಾರೆ. ಏಪ್ರಿಲ್ ಕರೆಸ್ತಾರೆ. ನನಗೆ ಕರ್ಸಾದ್ಮೇಲೆ ಹೇಳ್ತಾರೆ, ಸುತ್ತ ಕೂರ್ಸ್ಕೊಂತಾರೆ ಡಾಕ್ಟ್ರು. ಕೂರ್ಸ್ಕೊಂಡು ಹೇಳ್ತಾರೆ, ನಿಮ್ಮ ಹಳ್ಳಿಯ ಬದುಕಲ್ಲ, ಇನ್ನು ಬದುಕಿದ್ರೆ ಒಂದು 20-25 ದಿವಸ ಬದುಕಬೇಕು ಅಂತ ಹೇಳ್ತಾರೆ. ನನಗೆ ಸಖತ್ ಹೊಟ್ಟೆ ಬರುತ್ತೆ. ಆಗ ಏನು ಮಾಡೋಸ ಅಂತ ಅಳ್ತೀನಿ. ಆದರೆ ಇಲ್ಲ ಸಾರಪ್ಪ ಅಂತೇಳಿ, ಸರ್ ನೀವು ಸುಳ್ಳು ಹೇಳ್ತೀರಾ ಅಂತ ಹೇಳಿದಾಗ ಅವರೊಂದು ಲೆಟ್ರ್ ಕೊಡ್ತಾರೆ. ನಮ್ಮ ಮೆಡಿಕಲಲ್ಲಿ ಆಗ್ತಿಲ್ಲಪ್ಪ, ಇದು ಮಾಡೋಕ್ಕಾಗಲ್ಲ ಅಂತೇಳಿ ಕೊಡ್ತಾರೆ ಲೆಟ್ರು. ಆ ಲೆಟ್ರ್ ಇನ್ನಿದೆ ಸರ್. ಆಗ ನಮ್ಮ ಏನು ಮಾಡೋದು ದಿಕ್ಕೆ ತೋಚಲ್ಲ. ಅಲ್ಲಿಂದ ಕರ್ಕೊಂಡ್ಬರ್ತೀವಿ, ಕಡೂರು ಕರ್ಕೊಂಡ್ಬಂದು ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತೀವಿ. 12 ದಿವಸ ಊಟ ಬಿಟ್ಬಿಡ್ತಾನೆ. ಆಲ್ರೆಡಿ ಊಟನೇ ಸೇರಲ್ಲ, ವಾಂತಿ, ಏನು ಅಂದರೆ ಊಟನೇ ಆಗಲ್ಲ ಅಂದರೆ ಬದುಕೋದಿಲ್ಲ ಅಂತೇಳಿ ಸುಮ್ಮನಿರ್ತೀವಿ. ನಾವು ಸಖತ್ತು ಬೇಜಾರಾಗಿ ಸುಮ್ಮನಿರ್ತೀವಿ. ನನ್ನ ತಮ್ಮ ಚೆನ್ನಾಗಿ ಇಲ್ಲಿ ಕೆಲಸ ಮಾಡ್ತಾನೆ, ತಮ್ಮ ಲಕ್ಷ್ಮಣ್ ಅಂತ. ಅವ್ನು ಚೆನ್ನಾಗಿ ಹೋದಾಗ ಅವರಿಗೆ ಇದ್ದ ಬಾಸು ಹಿಂಗೆ ಅಂದರೆ ಊಟ ಮಾಡೋ ಮೇಲೆ ಪರಿಚಯ ಆಗಿ ಈ ನನ್ನ ಹಳ್ಳಿನ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಆಗ ದೇವರಾಜ್ ಸಿಗೋದ ನಮಗೆ ಡಾಕ್ಟರ್ ಪಾಂಡ ಸರ್. ಅವರು ರಾತ್ರಿ 10:10ವರೆಗೆ ನಾವು ಅವ್ರಿಗೆ ಮೇಲ್ ಮಾಡ್ತೀವಿ. 11 ಗಂಟೆಗೆ ನಾನು ರೆಸ್ಪಾನ್ಸ್ ಮಾಡ್ತೀನಿ, ನಾನು ಟ್ರೀಟ್ಮೆಂಟ್ ಮಾಡ್ತೀನಿ ಅಂತ ಹೇಳ್ತಾರೆ. ನಮಗೆ ಖುಷಿ ಆಗುತ್ತೆ. ಆಮೇಲೆ 2 ದಿವಸ ಬಿಟ್ಟು ಅವರು ಟೈಮ್ ಕೊಡ್ತಾರೆ, ವೀಡಿಯೋ ಕಾನ್ಫರೆನ್ಸ್ ಮಾಡ್ತಾರೆ. ಆಮೇಲೆ ಎಲ್ಲ ಮಾಡಿದ್ರು ಹೇಳ್ತಾರೆ, ಮೊದಲು ನಮ್ಮ ಹುಡುಗ ಹತ್ರ ಬಿಟ್ಟರೆ ಮಾತ್ರ ಟ್ರೀಟ್ಮೆಂಟ್ ಮಾಡ್ತೀನಿ, ಇಲ್ಲಾಂದ್ರೆ ಮಾಡೋಕ್ಕಲ್ಲ ಅಂತಾರೆ. ಆಯ್ತು ಸರ್ ಅಂತ ಹೇಳ್ತೀವಿ. ಅದಕ್ಕೆ ಅವ್ರು ಹೇಳ್ತಾರೆ, ಎಷ್ಟು ವೇತನ ಮಾತು ನಿಲ್ಲಿಸ್ಬೇಕಂತಾರೆ. ಮಂತ್ಲಿ 25 ಸಲ ಮಾತು ನಿಲ್ಲಿಸ್ತಾ ಇರ್ತೀವಿ. ನಿಲ್ಲಿಸ್ಬೇಕಂದ್ರೆ ನಮಗೆ ಎಲ್ಲ ಸುಸ್ತಾಗ್ತದೆ. ಅಲ್ಲ ಸರ್, ಮಾತು ನುಂಗೋದಕ್ಕೆ ಬದುಕ್ತೀವಿ, ಮಾತನೇ ನುಂಗಬೇಡ ಅಂದರೆ ಬದುಕೋದು ಹೆಂಗೆ ಅಂತೇಳಿ ನಮ್ಮ ಫ್ಯಾಮಿಲಿ ಎಲ್ಲರೂ ಇದು ಡಿಸ್ಕಸ್ ಮಾಡ್ತಾರೆ. ನನ್ನ ಮೇಲೇ ಸಖತ್ ಹೋಗ್ಬಿಟ್ಟು ನಾನು ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿ, ಲಾಸ್ಟ್ ಚಾನ್ಸು, ಅವ್ನು ಬದುಕಲಿ, ಹೆಂಗಿರೋ ಅವ್ನು ಸಾಯೋ ಸ್ಟೇಜಲ್ಲಿ ಇದ್ದಾನೆ, ಬದುಕಲಿ ಅಂತೇಳಿ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರನ್ನೆಲ್ಲ ಕಳಿಸಿ, ಯಾರು ಅವ್ನು ಬಂದು ಅಳಬಾರ್ದು ಅಂತೇಳಿ ಕಳಿಸಿ, ಪಾಂಡ ಸರ್ ಹೇಳ್ದಂಗೆ ನಾನು ಬರ್ತೀನಿ ನಿಸ್ಕೊಂಡು ಆಯ್ತು ಸರ್ ಅಂತ ಒಪ್ಕೊಂತೀವಿ. ಒಪ್ಕೊಂಡಾದ್ಮೇಲೆ ಅವರು 2 ದಿವಸ ಹಳದಿ ನೀರಲ್ಲೇ ಇರ್ತಾರೆ. 48 ಗಂಟೆ ಆದಮೇಲೆ ಹೊಟ್ಟೆ ಹಸು ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಸ್ಟಾರ್ಟ್ ಆದಮೇಲೆ ಇವತ್ತು ಅವನಿಗೆ ಮಿನಿಮಮ್ ಇಲ್ಲ ಅಂದ್ರೆ ಒಂದು 6 ತಿಂಗಳಿಗೆ 150-200 ಡಾಕ್ಟ್ರು ಬರೀ ಬ್ಲಡ್ ಹಾಕಿದ್ದೀವಿ ಅವನಿಗೆ. ಆಮೇಲೆ ಪ್ಲೇಟ್ ಹಾಕಿ ಅಷ್ಟೇ 150-200 ಡಾಕ್ಟರ್ ಹಾಕಿದ್ದೀವಿ. ಸಿಂಗಲ್ ಡೋರ್ ಅಷ್ಟು 3 ಸಲ ಹಾಕ್ಸಿದ್ದೀವಿ. ಆದರೂ ವೇಜ್ ಆಗಿಲ್ಲ ಸರ್ ಅದು. ಆದರೆ ಪಾಂಡ ಸರ್ ಟ್ರೀಟ್ಮೆಂಟ್ ಕೊಟ್ಟ ಮೇಲಿಂದ ಇವತ್ತು ಮೇಲಿಂದ 1 ಬಾಟ್ಲು ಬ್ಲಡ್ ಸಮೇತ ಹಾಕ್ಸಿಲ್ಲ. ಪಾಂಡ ಸರ್ ನಾವು ಮಾತಾಡಿದಾಗ ಅವ್ನ ಪ್ಲೇಟ್ ಬರೀ 2,000 ಇತ್ತು. ಬರೀ 2,000 ಇತ್ತು. ಇನೋಗ್ರೇಟಿನ್ ಅದಕ್ಕೆ ಕೆಂಪು ರಕ್ತ ಬರೀ 3.5 ಇತ್ತು. ಇವತ್ತು ಅವ್ರ ಆಶಯದಿಂದ ಅವ್ರು ಏನನ್ನು ನಡ್ಕೊಂಡಿದ್ದೀವಿ, ಕ್ಲೀನಾಗಿ ನಡ್ಕೊಂಡಿದ್ದೀವಿ. ಇವತ್ತು ಪ್ಲೇಟಿಗೆ 53,000 ಬಂದರೆ ಅದು ಅವ್ರ ಆಶಯದಿಂದನೇ ಸರ್. ಇವತ್ತು ಕೆಂಪು ರಕ್ತ ಇರೋದು
17.3 ಇದೆ. ಇವತ್ತು ನಾರ್ಮಲ್ ಮನುಷ್ಯನ್ಗೆ ಏನಿದೆ ಅಷ್ಟಿದೆ. ಪ್ಲೇಟ್ ಬಂದು ಇನ್ನೂ ಸ್ವಲ್ಪ ಜಾಸ್ತಿ ಇದೆ. ಅವ್ನ ಜೀವನ ಇವತ್ತು ಉಳಿದಿದೆ ಅಂದರೆ ಇವತ್ತು ಪಾಂಡೇಶ್ವರಿಂದ ನಾವು ಉತ್ತರಾಖಂಡದಲ್ಲಿ ಬಂದಾಗ ನಾವೆಲ್ಲ 1 ಲಕ್ಷದ ಮೇಲಾದಾಗ ಅಲ್ಲಿ ಹೋಗಲೇಬೇಕು, ಅವ್ರನ್ನ ಫಿಸಿಕಲ್ ಆಗಿ ನೋಡಲೇಬೇಕು, ಅವ್ರು ಮಾತಾಡಿಸ್ಬೇಕು, ಅವ್ರ ಆಶೀರ್ವಾದ ತಗೋಬೇಕಂದ್ರೆ ಭಾರಿಯಿಂದ ಇಷ್ಟಪಡ್ತೀವಿ. ಆದರೆ ಇಲ್ಲೇ ಬಂದು ಸ್ವಾಮಿ ಆಶೀರ್ವಾದದಿಂದ ಅವರ ದಯೆಯಿಂದ ಇಲ್ಲಿ ಬಂದು ಹತ್ತಿರದಲ್ಲಿ ನಮಗೆ ಸಿಗ್ತಾರೆ ಅಂತ ಅನ್ಕೊಂಡಿರಲಿಲ್ಲ. ಅವರಿಗೆ ನಮ್ಮ ಧನ್ಯವಾದ ಹೇಳ್ತಾ ನಮ್ಮ ದೇವರ ಮಾತುಗಳನ್ನ ಅನ್ನಿಸ್ತೇವೆ. ಸರ್ವೇ ಜನಃ ಸುಖಿನೋ ಭವಂತು. ದಟ್ ಇಸ್ ದ ಅಡೇಜ್ ಬೈ ವಿಚ್ ವಿ ಆಲ್ ಶುಡ್ ಲಿವ್. ಆ ಒಂದು ಉದ್ದೇಶದಿಂದ ನಾವನ್ನು ಎಲ್ಲ ಪ್ರಯತ್ನ ಮಾಡಿ ಸಮಾಜಕ್ಕೆ ಒಳ್ಳೇದು ಮಾಡಿಕೊಂಡು ನಾವನ್ನು ಬದುಕಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಉದ್ದೇಶ ಇಟ್ಕೊಂಡು 2 ಮಾತುಗಳನ್ನ ಆಡ್ತಾ ಇದ್ದೀನಿ. ನಾನು ಇಲ್ಲಿ ಬರಬೇಕಾದ್ರೆ ನನಗೆ ನಮ್ಮ ಮನೆ ತುಂಬ ಡಾಕ್ಟರ್ಗಳಿದ್ದಾರೆ. ಸುಮಾರು ಒಂದು 8-10 ಡಾಕ್ಟರ್ಗಳಿದ್ದಾರೆ. ಎಲ್ಲರೂ ಇಂಗ್ಲೀಷ್ ಮೆಡಿಸಿನ್ ಟೈಪ್, ಯಾರು ಆಯುರ್ವೇದ ಅಥವಾ ಬೇರೆ ಸ್ಟ್ರೀಮ್ಸಲ್ಲಿಲ್ಲ. ಅವ್ರುಗಳೆಲ್ಲ ಟ್ರೀಟ್ಮೆಂಟ್ ನಾನು ಕೊಟ್ಟು ನನ್ನ ಶುಗರ್ ಸುಮಾರು 15 ವರ್ಷದಿಂದ ಇದೆ. 15 ವರ್ಷದಿಂದ ಅವ್ರು ಕೊಟ್ಟಿರೋ ಟ್ರೀಟ್ಮೆಂಟ್ ಇಷ್ಟು ಜನ ಡಾಕ್ಟರ್ ಸೇರಿಕೊಂಡು ಅವ್ರ ಸ್ಪೆಷಲಿಸ್ಟ್ ಹತ್ರ ಕರೆಸಿದ್ದು ಎಲ್ಲ ಮಾಡಿ ಆಗದೆ ಇರೋದು. ಇವ್ರು 3 ದಿನದಲ್ಲಿ ಇದನ್ನ ಕ್ಯೂರ್ ಮಾಡ್ತೀನಿ, ಅದು ಏನು ಟ್ರೀಟ್ ಮಾಡ್ತೀನಿ ಅಂತ ಹೇಳ್ತಿಲ್ಲ, ಅವರು ಕ್ಯೂರ್ ಮಾಡ್ತೀನಿ ಅಂದಾಗ ನಿಜವಲ್ಲೂ ನನಗೇನೋ ಸಂದೇಹ ಆಯಿತು. ಯಾಕೆ ಅಂತಂದರೆ ಇದೇನು ಮ್ಯಾಜಿಕ್ ಆಯಿತು, ಯಾರು ಮಾಡೋಕ್ಕಾಗ್ತಿರೋದು ಇವ್ರು ಹೆಂಗೆ ಮಾಡ್ತಾರೆ ಅಂತ. ಆದರೆ ನಾವು ಎಷ್ಟೋ ಸಲ ನಾವು ಅಂದ್ಕೊಂಡಿರೋದು ಒಂದಾಗತ್ತೆ, ಆಗೋದು ಒಂದಾಗತ್ತೆ. ಅದು ನನ್ನ ಜೀವನದಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ. ಫಾರ್ ಎಕ್ಸಾಂಪಲ್, ಐ ಆಮ್ ಎ ಕ್ಯಾನ್ಸರ್ ಸರ್ವೈವರ್, ಬಿಲೀವ್ ಇಟ್ ಆರ್ ನಾಟ್, ಆ್ಯಂಡ್ ಬೈ ಗಾಡ್ಸ್ ಗ್ರೇಸ್ ದಿಸ್ ಇಸ್ ಸೆಕೆಂಡ್ ಲೈಫ್. ಸೊ ಮತ್ತೆ ನನಗೆ ಒಂದು ವಿಷಯ ಗೊತ್ತಿತ್ತು, ಈ ಡಯಾಬಿಟಿಸಿಂದ ಅದು ನಾವು ಕಂಟ್ರೋಲ್, ಅವ್ರು ಹೇಳ್ದಂಗೆ ಬ್ಲಡ್ ಶುಗರ್ ಲೆವೆಲ್ಸ್ ಕಂಟ್ರೋಲ್ ಮಾಡೋದ್ರಿಂದ ಡಿಸೀಸ್ ಎಲ್ಲೂ ಹೊರಟೋಗಿಲ್ಲ. ಅದಕ್ಕೆ ಯಾಕೆ ಹೇಳ್ತೀನಿ ಅಂದರೆ, ಸಪೋಸ್ ನಾವು ವಿ ಸ್ಟಾಪ್ ಟೇಕಿಂಗ್ ದ ಟ್ಯಾಬ್ಲೆಟ್ಸ್, ವಾಪಸ್ ಬರುತ್ತೆ ಅದು. ನಿಮ್ಮ ಬ್ಲಡ್ ಶುಗರ್ ಲೆವೆಲ್ಸ್ ಚೆಕ್ ಮಾಡ್ಕೊಂಡಾಗ ನಿಮ್ಗೆ ಇಷ್ಟು ವರ್ಷ ತಗೊಂಡಿದ್ದಾಗ ನೀವು ನಿಲ್ಲಿಸಿದ್ರೆ ಮತ್ತೆ ಅದು ಹೊರಟೋಗ್ಬೇಕಲ್ವಾ? ಯಾಕೆ ಹೋಗ್ತಿಲ್ಲ? ಜೀವನ ಇಡೀ ಯಾಕೆ ತಗೋಬೇಕು ಅಂದರೆ ಡಿಸೀಸ್ ಬಾಡಿಲೇ ಇದೆ. ಅದು ಡಿಸೀಸ್ ಒಂದ್ಸಲಿ ಇದೆ ಅಂತಂದ್ರೆ ಅದು ಯಾವ ಪರಿಣಾಮ ತಗೊಳತ್ತೆ ನನಗೇನು ಗೊತ್ತಿಲ್ಲ, ನಾನೇನು ವೈದ್ಯ ಅಲ್ಲ. ಬಟ್ ಏನೋ ಒಂದಲ್ಲ ಒಂದು ಹಾನಿ ಮಾಡುತ್ತೆ ಅಂತ ಖಂಡಿತ ಗೊತ್ತು. ನಮ್ಮ ಸ್ನೇಹಿತರು ರವಿಚಂದ್ರನ್ ಸರ್ ಅವ್ರಿಗೆಲ್ಲ ಪರಿಚಯ ಆದ್ರು. ಅವರು ಈ ಸಂಸ್ಥೆ ಜೊತೆ ಒಂದು ಸುಮಾರು 20 ವರ್ಷದಿಂದ ಅವರು ಅಸೋಸಿಯೇಟ್ ಆಗಿದ್ದಾರೆ. ಅವ್ರು ಹೇಳ್ತಾರೆ, ನಾನು ಹೋಗ್ತಾ ಇದ್ದೀನಿ, ಬರ್ತೀಯ ನೀನು ಅಂತ. ಅವ್ರಿಗೂ ಇದೆ, ನನಗೂ ಇದೆ ಶುಗರ್ ಅಂತ ಹೇಳಿ ಇಬ್ಬರು ಬಂದು ಇಲ್ಲಿ ಟ್ರೀಟ್ಮೆಂಟ್ ತಗೊಂಡಾಗ ಫಸ್ಟ್ ನನ್ನ ಬರೋಕ್ಕಿಂತ ಮುಂಚೆ ನನಗೆ ಅವ್ರನ್ನ ಕೇಳಿದ್ದೆ, ಏನಾದ್ರು ನಿಯಮಗಳು ಇರ್ತೀವಲ್ಲ, ಅವರು ಖಾಲಿ ಹೊಟ್ಟೆಲ್ಲಿ ಹೋಗ್ಬೇಕಾದ್ರೆ, ಯಾಕಂದ್ರೆ ಕ್ಯಾಂಪ್ಗಳಿಗೆ ಅಂದರೆ ಸಾಮಾನ್ಯ ಅದನ್ನ ಮಾಡ್ತಾರೆ. ಅವ್ರೇನು ಹೇಳಿಲ್ಲ. ಅದೇ ಆರಾಮಕ್ಕೆ ಒಂದು ಬಿಸ್ಕೆಟ್ ಕಾಫಿ ಎಲ್ಲ ಕೊಟ್ಕೊಂಡು ಇಬ್ರು ಬಂದಾಗ ಇಲ್ಲಿ ಫಾಸ್ಟಿಂಗ್ ಬ್ಲಡ್ ಶುಗರ್ ಚೆಕ್ ಮಾಡಿದಾಗ ನನಗೆ ಇದೆಲ್ಲ ಫಸ್ಟ್ ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ಆಯಿತು. ಇಲ್ಲಿ ಹೇಳಿದ್ರಲ್ಲ, ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡೋದು, ಆಮೇಲೆ ಯೋಗ ಮಾಡಿದ್ದು, ಆಮೇಲೆ ಅವ್ರು ಕೊಟ್ಟಿದ್ದೆಲ್ಲ ತಿಂದಿದ್ದು, ಆಮೇಲೆ ವಾರ್ಮ್ ವಾಟರ್, ಆದಮೇಲೆ ಟೆಸ್ಟ್ ಮಾಡಿದಾಗ ನನಗೆ 89 ಇತ್ತು. ನಾನು ಟ್ಯಾಬ್ಲೆಟ್ಸ್ ತಗೊಂಡಾಗಲೂ ಯಾವತ್ತೂ ನಾನು ಶುಗರ್ ಲೆವೆಲ್ 89 ಬಂದಿಲ್ಲ. ಅವಾಗ ನಂಬಿಕೆ ಬಂತು ನನಗೆ, ಇದರಲ್ಲಿ ಏನೋ ಇದೆ, ಸ್ವಲ್ಪ ಇನ್ನೂ ಪ್ರಯತ್ನ ಮಾಡೋಣ, ಮುಂದೆ ನನಗೂ ಒಳ್ಳೇದಾಗತ್ತೆ, 4 ಜನಕ್ಕೂ ಒಳ್ಳೇದಾಗತ್ತೆ, ಇವ್ರು ಮಾಡ್ತಿರೋದಕ್ಕೆ ಒಂದು ಚಾನ್ಸ್ ಕೂಡ ನಾವು ಹೇಗೆ ಕಂಡ್ಕೊಳ್ಳೋದು ಅಂತ ಹೇಳಿ ಆ ಉದ್ದೇಶದಿಂದ ಕಂಟಿನ್ಯೂ ಮಾಡಿದೆ. ನನಗೆ ಅನಿಸ್ತಾ ಇದೆ ಇದರಲ್ಲಿ ಪರಿಪೂರ್ಣ ಸತ್ಯಾಂಶ ಇದೆ, ಎಲ್ಲರಿಗೂ ಒಳ್ಳೇದಾಗತ್ತೆ. ಅದರಿಂದ ದಯವಿಟ್ಟು ಯಾರು ಅವ್ರು ಹೇಳಿರೋದನ್ನ ಒಂದು ಚೂರನ್ನು ಉಲ್ಲಂಘನೆ ಮಾಡದೆ ಪಾಲಿಸಿದ್ರೆ ನಿಮ್ಮ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ. ಏನ್ ಹೇಳ್ತಾರೆ, ಆರೋಗ್ಯ ಮಹಾಭಾಗ್ಯ ಅಂತ ಹೇಳ್ತಾರೆ. ಅದಕ್ಕಿಂತ ನಮ್ಗೆ ಏನು ಉಳ್ಕೊಡುತ್ತೆ? ನೀವು ಯಾವ ಭಾಗ್ಯ ಇಟ್ಕೊಂಡು ಏನು ಆರೋಗ್ಯ ಚೆನ್ನಾಗಿಲ್ಲದ್ರೆ ಒಂದು ಆಸ್ಪತ್ರೆಯಲ್ಲ ಒಂದು ಏನಾದ್ರಲ್ಲ ಹಾಸಿಗೆಲ್ಲ ಮಲಗಿದ್ರೆ ನೀವು ಯಾವ ದುಡ್ಡು ಇಟ್ಕೊಂಡ್ರು ಏನು ಪ್ರಯೋಜನ ಇದೆ? ಕಾಲಕ್ಕೆ ಚೆನ್ನಾಗಿದ್ದು, ತಲೆ ಓಡ್ತಾ ಇದ್ದು, ಆರೋಗ್ಯ ಇತ್ತು ಅಂದ್ರೆ ತರ ನಾವು ಜೀವನ ಅನ್ಸುತ್ತೆ. I will narrate a very interesting survey that happened quite some time back, which I read about. There was a study about the longevity of people across the world as to who would live the healthiest and the longest in the entire world. They identified certain communities which are mostly in the mountainous region. Betta kaadu melgade iranta kade there were a few common factors which made them all. For example, Tibet alli irbodu, Incas alli irbodu, bere kade irbodu. They were all in high mountainous regions where the mountain air was very pure, there was no pollution. That one condition. ಎರಡನೇದು, they were cut off from most of the civilization, so they had very little amenities as far as modern amenities were concerned. ಮೂರನೇದು, ಅವ್ರೆಲ್ಲರೂ ಅವ್ರ ಜೀವನ ಮಾಡ್ಬೇಕಂದ್ರೆ ಏನೆಲ್ಲ ಒಂದಲ್ಲ ಒಂದು ಕೆಲಸ ವ್ಯಾಯಾಮ ತರದ್ ಮಾಡ್ಲೇಬೇಕಾಯ್ತು. ಅಗ್ರಿಕಲ್ಚರ್ ಇರ್ಬೋದು, ಬೇರೆ ಒಂದು ಬೋಟ್ ಡ್ರೈವಿಂಗ್ ಇರ್ಬೋದು, ಏನೇ ಇರ್ಬೋದು, ಅವ್ರ ಕೈ ಕೆಲಸ ಮೈ ಬಗ್ಸಿ ಕೆಲಸ ಮಾಡಿದ್ರೆ ಅವ್ರ ಊಟ ಇಲ್ಲ. ಅದು ಎಲ್ಲರೂ ಸಮಾಜದಲ್ಲಿ ಆ ಸಮಾಜಗಳಲ್ಲಿ ಮಾಡ್ತಾನೆ ಅದು. ನಾಲ್ಕನೇದು, ಅವ್ರಿಗೆ ಯಾವ್ದು ಮಾಡರ್ನ್ ಗ್ಯಾಡ್ಜೆಟ್ಸ್ ಯಾವ್ದು ಇಲ್ಲ, ಅವ್ರಿಗೆ ಮೊಬೈಲ್ ಇಲ್ಲ, ಕರೆಂಟೇ ಇಲ್ಲ ಅಂದ್ರೆ ಮೊಬೈಲಲ್ಲಿ ಬಂತು, ಟಿವಿಯಲ್ಲಿ ಬಂತು, ಯಾವ್ದು ಇರಲಿಲ್ಲ. ಐದನೇದು ಮುಖ್ಯವಾಗಿ ಏನಂದ್ರೆ ಅವ್ರಿಗೆ ಯಾವತ್ತೂ ಅವ್ರಿಗೆ ಹೊಟ್ಟೆ ತುಂಬಷ್ಟು ಅನ್ನ ಸಿಗ್ತಾನೆ ಇರಲಿಲ್ಲ. ಸೊ
ಸೊ ಅದರಿಂದ ಈ 5 ಕಂಡೀಷನ್ಸ್ ನಾವು ಹೆಚ್ಚು ಕಮ್ಮಿ ಇಲ್ಲಿ ಸ್ಟಿಮ್ಯುಲೇಟ್ ಮಾಡಿದ್ದೀವಿ ಇವಾಗ. ಅಂತಂದ್ರೆ ನಮಗೆ ಬೆಳಗ್ಗೆ ಎದ್ದು ಅವರು ನಮಗೆ ಸೂರ್ಯನ ಅದ್ರ ಕೆಳಗಡೆ ಕೂಡ್ಸೋದು, ವ್ಯಾಯಾಮ ಮಾಡಿಸೋದು, ಆಮೇಲೆ ಈ ಔಷಧಿಗಳೆಲ್ಲನೂ ಗಿಡ ಇದರಿಂದ ಕೊಡೋದು, ಮತ್ತೆ ಇದೆಲ್ಲ ಮಾಡಿದಕ್ಕೋಸ್ಕರ ಅಲ್ಲಿ ಏನು ಕಂಡೀಷನ್ಸ್ ಇದೆಯೋ ಇನ್ನೂ ಪ್ಯೂರ್ ಆಗಿದೆ, ಏನು ಅಟ್ಮಾಸ್ಫಿಯರು ಚೆನ್ನಾಗಿದೆ. ನಾವು ಹೆಚ್ಚು ಕಮ್ಮಿ ಅದೇ ರೆಪ್ಲಿಕೇಟ್ ಮಾಡ್ತೀವಿ. ಜೀವಂತವಾಗಿ ನಾವು ಬಹಳ ವರ್ಷ ಬರ್ತೀವಿ ಇದೇ ಪದ್ಧತಿಗಳನ್ನ ನಾವು ನಡ್ಕೊಂಬಂತಂದ್ರೆ ನನಗೆ ಅನ್ನಿಸ್ತಾ ಇದೆ. ದಯವಿಟ್ಟು ಅದು ಪರಿಪಾಲನೆ ಮಾಡಿ. ಆಮೇಲೆ ಇನ್ನೊಂದೇನಂತಂದ್ರೆ ಸಮಾಜಕ್ಕೆ ನಾವು ಇಷ್ಟು ದಿನದಿಂದ ನಾವು ಪಡಿತಾ ಇದ್ದೀವಿ. ಈ ಸಂಸ್ಥೆ ಕೂಡ ಆಗಿರೋದು ಸಮಾಜದಿಂದ ಒಂದು ಎಫರ್ಟ್ ಆಗಿರೋದು ಇವ್ರ ಮೂಲಕ ಆಗಿದೆ. ನಾವು ಯಾವತ್ತೂ ಒಂದು ದೇಹ ಏನ್ ಇಟ್ಕೋಬೇಕಾದ್ರೆ ನಾವು ಸಮಾಜದಿಂದ ಪಡಿತೀವಿ, ನಾವು ಸಮಾಜಕ್ಕೆ ವಾಪಸ್ ಏನ್ ಮಾಡ್ತೀವಿ ಅದು ಯಾವ ತರ ಒಂದು ಸ್ವಲ್ಪ ಯೋಚನೆ ಮಾಡಿ. ನಮ್ಮ ಕೈಲಾಯ್ತು, ನಮ್ಮ ಸಾಮರ್ಥ್ಯ ಇದ್ದಂಗೆ ನಮ್ಗೆ ಎಷ್ಟಾಗತ್ತೋ ಅಷ್ಟು ವಾಪಸ್ ಯಾವುದೋ ಒಂದು ರೀತಿಯಲ್ಲಿ ನೀವು ಸಮಾಜಕ್ಕೆ ಸೇವೆ ಮಾಡೋದು ಅಂತಂದ್ರೆ ಅದು ಅತ್ಯುತ್ತಮ ಕೆಲಸ. ಅವಾಗ ನಿಮ್ಮ ಒಂದು ಸಮಸ್ಯೆಗಳಿರುತ್ತಲ್ಲ, ದ ಪ್ರಾಬ್ಲಮ್ಸ್ ದಟ್ ವಿ ಆಲ್ ಹ್ಯಾವ್, ಎವ್ರಿಬಡಿ ಹ್ಯಾಸ್, ನೋಬಡಿ ಇಸ್ ದೇರ್. Even if a person doesn't have problem, he'll go and drag something onto himself. What I'm trying to say is, if you are able to divert your attention from your own self and your own problems and look at the others who are in more perilous states and do some kind of a service so that you know the society benefits and you also feel good happiness in you. So with these few words, I thank the organizers for giving me the opportunity to share my thoughts. But here we are not feeling hungry because of your teachings. We have forget about our lunch because when we go to Chennai, I am from Chennai. I am Jayanathan, Rotarian and District Director representing Rotary International. You have 1.5 million, that is 15 crores. 1.5 crore Rotarians all over the world, and I have come here to invite your Swamiji as well as our Pandeji to Chennai to open a center. So with your all feedbacks, I am very much impressed. 2 days I am here with you, but I have done nothing. They have also proceeded. Thank you, Swamiji. Thank you, Pandeji. Thank you, sir. Thank you. All the wonderful staff from Paripurna Sanatana Trust and the charitable hospital, Ayurvedic hospital, you have been wonderful. I tell you, they have taken very special care of all the patients who come here, right from getting up and inquiring about our health and ensuring that everybody had everything that has been prescribed. That's the greatness of the service that one can expect from an institution like this. So we are really humbled and grateful for wonderful treatment, both by way of excellent food, excellent facility, and of course, I never believed, as Srinivas also said, that I never believed, can this really happen? But once I have gone through this, I am sure I would make many patients like me to come here and enjoy the benefit and spread this word throughout the world. Dr. Pandey, I assure you that you will have no time. Because diabetes is such a thing, every house at least one person has got. So you can imagine 130 crores, at least 130, out of 130 crores, at least 50 crores of people will have this symptom. I am sure with our Sanatana Paddhati and following what up to be followed, definitely we can prevent such diseases and they can live happily and do much more greater service to our country. Thank you for the opportunity. We are also integrating energy medicine because Dr. Pandey believes that energy medicine is the future of medicine. We are integrating each and everything, whatever the way, whatever the pathy, whatever the form of healing, which can basically heal any patient. We are integrating each and everything there. So we are offering
the courses to medically educate those who are basically willing to participate to heal the mankind. And apart from that, our main vision to medically educate to the next generation who are basically studying in their school and colleges. No one is basically taking care about them. No one is basically giving the right medical education to them. And without the right medical education, they usually go to the allopathic centers and take those pills, and they start getting some or other side effects from those medication, and they didn't realize at that time. They realize after 15 or 20 years, after 15 or 20 years of taking those medications for some small issues and small symptoms, and once they realize they would have ended up with renal failure and liver failure and many other chronic diseases. So, but we have observed that there is no requirement. The important part is not that we have to open more and more hospital. So our vision is to open mainly many integrated medicine clinics, not hospitals. Few hospitals can take care if there are very good integrated medicine clinics are available in entire world. So the patient gets deteriorated, they starts deteriorated through the clinics, their nearby clinics, allopathic clinics. So if we start opening the integrated medicine clinics in all the district of Bharat, that will going to be help to all the human mankind, so that they can consult for each and every small situation, small symptoms to that integrated medicine clinic, where they will get the right medical education and the right treatment. Otherwise, they are going to take those medication without right medical education. They are going to take those allopathic medication and the modern medicine, you can say, and finally they are going to come to us after a long time. Once they are on dialysis, they are on chemotherapy, and at that time it is very difficult for us to reverse. Yes, we are trying to reverse the cancer patient as well, we are trying to reverse renal patient, but at that time we are not able to see them in that difficult situation. So why not we can't open the clinics in all the area of Bharat, so that they will be take care of their wellness. So we are trying to work on the wellness, not illness. If we work on the wellness of all the population of Bharat, then we have to do a very little job on illness. So this is our main vision to give the right medical education to the next generation, so that they should be aware about the integrated medicine. They can basically learn pharmacology, they can also learn neurotherapy, they can also learn lifestyle, right lifestyle. These all things, whatever the part of integrated medicine, it doesn't require so much technical knowledge, or it should not require, it's not required to have any basic degree or masters. They can easily learn all these techniques for their wellness, for the illness of their family members. They can do that at their own. So our main vision is to medically educate the next generation. You may ask why? Why we need to medically educate the next generation? It has been a great experience to be here, to interact with all of you, all of the staff members, principal sir, and all the doctors here are extremely conscious and extremely devoted to their work. That is what I have seen in these last 3 days. So a big thank you and a big congratulations to all, since you all are the upcoming
you are the Aadhar Shila of this institution. You need to be how you are and you need to progress further on an everyday basis. We were here for reversing diabetes in 3 days for 40 patients that are there. I hope all 40 are here and I hope the press is listening and everybody else is also listening. So diabetes is a chronic progressive disease as far as modern medicine is concerned, and the science that proves that diabetes is a chronic progressive disease, and every time the medicines need to increase with time, ultimately going for injections and then ultimately losing an eyesight or a limb or kidney failure or heart failure. So that is what I tell the patients. If you are a diabetic and if you are controlling it on drugs, don't think it is controlled. You have to be lucky not to die of a heart attack, because cancer will definitely come. It is that serious. So unless we address this problem with that kind of seriousness, we will be thinking that, everything is fine. It is springtime and everything is fine, the birds are chirping, your diabetes is under control, you have taken some magic pill and diabetes has come back to normal. We need to understand a few things which the patients also should understand. Why the world is not able to manage diabetes, and what are we doing? We are not doing any jadoo or something. We are pursuing science. What is the definition of medicine? Yeah, I would like to ask one of the students. What is the actual definition of medicine from Oxford University, from Oxford Dictionary, or any dictionary for that matter, or Google Dictionary? If you type definition of medicine, what is the definition? It is not a pill, it is not paracetamol, it is not an antibiotic. Definition of medicine is the science that heals, prevents or cures a disease is medicine. We are using the exact definition of medicine to cure your ailments here. Now, what did we do? What is diabetes? Diabetes is not a blood sugar disease. We need to understand that right from the very beginning. It is not a blood sugar disease. Blood sugar is an effect of diabetes, not the cause of diabetes. The cause of diabetes is hyperinsulinemia. That is produced by the frequent eating that we do. We always say every 2 hours you need to eat this, every 1 hour you need to eat this, otherwise acid will be high. Our understanding of the human body is, till the time you are understanding the human body like you are understanding a car, you will never be able to understand the human body at all. That means you don't know what the human body is all about. 2 plus 2 can be 4 in a laboratory. 2 plus 2 could be 22 inside the body. It could be 2022 inside the body. You never know what 2 plus 2 can do inside the body. Outside the body in a lab, it could be 2 plus 2 is 4. Which is why this body works on quantum. It does not work on Newtonian physics unless we understand that. So, hyperinsulinemia is produced by your eating episodes that you do every 2 hours. I heard the Prime Minister talking from the Red Fort on 15th of August. This was the 75th year when Britishers had left, and he specifically mentioned 5 things that we need to do. One of them was, गुलामी की हर बेड़ियों को हमें तोड़ना पड़ेगा मानसिकता से. 75 years ago, Britishers left. Breakfast, lunch and dinner should have left with them. That is not Bharatiya Mool. Bharatiya Mool is 2 June bhojan.
If you come back to this, all your ailments will be over, because diabetes and blood pressure are the highways on which diseases travel to get affected. Unless you break this highway, you are not going to be healthy. We need to understand that. And nothing is under control with drugs. Nothing at all. Because kidney failure patients with diabetes for 20 years need to ask, where was I wrong? Which is why medical education is more important than medical treatment. Where was I wrong? I did exactly what was told. I ate this drug, my blood sugar was normal, I have certificates for that. Why did my kidney fail in 20 years? This needs to be addressed. Unless it is addressed, people will not know. They will think that they have taken a pill and everything is fine. It's like an ostrich putting अपना सर नीचे कर लिया and दुनिया में सब कुछ ठीक है. That means we should not behave like that. The spirit of inquiry should be there in each and every patient, and it should be a scientific inquiry. Even the students, if suppose they don't agree with me on certain things that we say, they should ask. That is a scientific inquiry that you are doing. I am supposed to answer your scientific inquiry. If I am not able to answer, which means it is out of nothing that I have got this. It is not out of nothing. Everything that we do here or will be doing in Sanatan will be based on total science. Anybody from anywhere, any committee from anywhere can come and ask so many questions. We will be able to answer all these questions very, very effectively. And we will not shy to say that if there are questions which we cannot answer, we will try to find answer to those questions. Anyway, so coming back to the, I am very happy that all these 40 patients have reversed their diabetes and they are without any drugs. Their blood sugar, random blood sugar is in normal range without any drugs. And most of the patients, barring a few who are 3 to 4 year diabetic, most of the patients are more than 15 years diabetics. They have been on drugs, they have been on injections, and still there is a patient whose sugar was around 250 or so, and the patient was on insulin injection. Now insulin injection stopped, his blood sugar is normal. So this is why, how we can address this problem scientifically, we have done here, and I would be very glad to tell the press to meet a few patients, ask them pertinent questions. Whatever questions come to your mind, you should ask. You should ask. All these patients who are here, all of them should be asked whatever you want to ask, and if there is anything that you want to ask me, I will wait for your question. In the meantime, I'll hand over the mic to Swamiji to address the press and the gathering. Swamiji. ಎಲ್ಲರಿಗೂ ನಮಸ್ಕಾರ. ಈಗ ಡಾಕ್ಟರ್ ಅವಧೇಶ್ ಪಾಂಡೆ ಇಲ್ಲಿ 5 ದಿನ ಬಂದಿದ್ದಾರೆ, 3 ದಿನ ಕ್ಯಾಂಪ್ ಮಾಡಿದ್ದಾರೆ. ಇಲ್ಲಿ ಬಂದರು ನೆಲಮಂಗಲ ತಾಲೂಕಿನಿಂದ ಬಂದರು ಇರ್ಬೋದು, ಇಲ್ಲಾಂದರೆ ಅವರ ಹಳೆ ಪೇಷಂಟ್ಸು ತುಂಬ ಜನ ಇರ್ಬೋದು, ಬೇರೆ ಬೇರೆ ಕಡೆಯಿಂದ ಬಂತಾರೆ. ಎಲ್ಲರೂ ಈಗ ನೋಡಿದರೆ ನಾವು ನೋಡ್ತಾ ಇದ್ದೀವಿ ಇವರು ಮಾಡಿರೋ ಒಂದು ಮೆಡಿಕಲ್ ಮಿರಾಕಲ್ ಟು ಹೇಳ್ಬೋದು. ಏನಿಲ್ಲ, ನಮ್ಮ ಪದ್ಧತಿ, ನಮ್ಮ ಸಂಸ್ಕಾರ ಯಾತ್ರೆ ಇದೆ, ಅದನ್ನು ನಾವು ಪ್ರತಿದಿನ ಪಾಲನೆ ಮಾಡಿಕೊಂಡ್ರೆ ಅದು ಯಾವ ಥರ ನಮ್ಮ ಕಾಯದಲ್ಲಿ ಒಂದು ಒಳ್ಳೆಯ ಒಂದು ಅಭಿವೃದ್ಧಿ ಪಡಿಸ್ಬೋದು ಅಂತ ಅವ್ರು ತೋರಿಸಿದ್ದಾರೆ. ಈಗ ಅವರು ಕೊಟ್ಟಿರೋದಲ್ಲಿ ಮೆಡಿಸಿನ್ಸ್ ಹೇಳಿದ್ರೆ ಯಾವ ಥರ ಮಾತ್ರೆಗಳು ಕೊಟ್ಟಿಲ್ಲ. ನೀವು ತಗೊಂಡಿರೋ ಮಾತ್ರೆಗಳೆಲ್ಲನೂ ಸ್ಟಾಪ್ ಮಾಡಿಸ್ಬಿಟ್ಟು ಅವ್ರು ಕೊಟ್ಟಿರೋದು ಏನು, ಹಣ್ಣು, ಕೆಲವು ಕಾಯಿಗಳು, ಸೊಪ್ಪು, ಜ್ಯೂಸು,
ಅರಿಶಿನ ಜ್ಯೂಸು ಈ ಥರ ಕೊಟ್ಟಿದ್ದಾರೆ. ಬಿಸಿಲಲ್ಲಿ ಒಂದು 2 ಗಂಟೆ ನನ್ನ ಕೂರಿಸಿದ್ದಾರೆ. ಪಾದಕ್ಕೆ ಬಿಸಿ ನೀರು ಕೊಟ್ಟು ಅದರಲ್ಲಿ ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ನಿಮ್ಮಿನ ಇದು ಇಲಿಗಳು ಹಾಕ್ಬಿಟ್ಟು ನಿಮ್ಮ ಅದು ಪಾದ ಇಡಿ, ಅದರಿಂದ ನಿಮ್ಗೆ ಕಾಯಿಲೆ ಸರಿ ಹೋಗುತ್ತೆ ಅಂತ ಹೇಳಿ, ಖಂಡಿತವಾಗಿ ಒಂದು ಡಯಾಬಿಟಿಸ್ ರಿವರ್ಸ್ ಇದೆ. ಈ ಪದ್ಧತಿ ನಾನು ಸುಮಾರು ದಿನದಿಂದ ಮಾಡ್ತಾ ಇದ್ದೀನಿ. ಬಟ್ ಅವರು ಮಾಡಿರೋದಲ್ಲಿ ಸ್ವಲ್ಪ ಚೇಂಜಸ್, ಅದು ಏನು ವೇರಿಯೇಷನ್ಸ್ ಬಂತು ಅವ್ರಿಗೂ ನನಗೊಂದ್ರೆ ಒಂದೇ ಒಂದು ವಿಷಯ, ಇಲ್ಲಿ ಎಲ್ಲರಿಗೂ ನನ್ನ ಆಹಾರ ಎಷ್ಟು ಬೇಕಾದ್ರೆ ತಿನ್ನಿ ಹೇಳ್ಬಿಟ್ಟಿದ್ದೀನಿ. ಅದನ್ನೆಂದು ರಿವರ್ಸ್ ಆಗೋದಕ್ಕೂ ಸ್ವಲ್ಪ ಟೈಮ್ ಆಯ್ತು. ಇವಾಗ ಸೈಂಟಿಫಿಕ್ ಆಗಿ ಹೇಳಿದರೆ 8 hours ಮುಂಚೆ ನೀನು ಇನ್ನೊಂದ್ಸತಿ ತಿಂದ್ರೆ ನಿಮ್ಗೆ ಇನ್ಸುಲಿನ್ ಜಾಸ್ತಿ ಆಗುತ್ತೆ. ಅದೇ ಕಾರಣ ಡಯಾಬಿಟಿಸ್ ಜಾಸ್ತಿ ಆಗೋದಕ್ಕೂ. ನಾವು ಯಾವತ್ತೂ ನಮ್ಮ ಜೀವ ನೋಡಿದ್ರೆ ಏನಾದ್ರು ತಿಂತಾ ಇರಬೇಕು, ಇಲ್ಲಾಂದ್ರೆ ಯಾರ ಬಗ್ಗೆ ನಾವು ಚಾಡಿ ಹೇಳ್ತಾ ಇರಬೇಕು. ಇದು ಎರಡು ಬಿಟ್ಟರೆ ನಮ್ಗೆ ಬೇರೆ ಕೆಲಸನೇ ಇಲ್ಲ. ಇಲ್ಲಂತ 3ನೇ ಕೆಲಸ ಏನು, ಬುದ್ಧಿ ಕೆಲಸ ಕೊಡೋದು. ಇವರು ಹೇಳೋದು ಸತ್ಯನಾ ಸುಳ್ಳ, ಇದು ಆಗತ್ತಾ ಆಗಲ್ಲವಾ, ಈ ಯೋಚನೆಗಳು ಇದೆಲ್ಲ ಬಿಡಬೇಕು. ನಮ್ಮ ಮುನ್ನೋರ್ಗಳು ನೋಡಿದ್ರೆ ಯಾರ ಹತ್ರನೂ ಈ ತರ ಮಾಡರ್ನ್ ಮೆಡಿಸಿನ್ಸ್ ಇಲ್ಲ. ಆವತ್ತು ಒಂದು ಹಾಸ್ಪಿಟಲ್ ಇಲ್ಲ. ಯಾರು ಮಾಡೋದು? ನಮ್ಮ ತರ ಆಯುರ್ವೇದ ಡಾಕ್ಟರ್ಸ್. ಆವತ್ತು ಆಯುರ್ವೇದ ಡಾಕ್ಟರ್ಸ್ ಹೇಳೋದಕ್ಕಿಲ್ಲ, ಏನೋ ಅವರ ಆಯುರ್ವೇದ ಅವ್ರ ತಂದೆ ಅವರು ಹೇಳಿರೋದು, ಇಲ್ಲಾಂದ್ರೆ ಒಂದು ಗ್ರಂಥದಲ್ಲಿ ಬರ್ಸಿರೋದು, ಅದು ಓದಿಕೊಂಡು ಅನುಭವ ನಿಂದು ಒಂದು ಕೆಲಸ ಮಾಡೋದು. ಈಗ ನಮ್ಮ ತಾಯಿ ತುಂಬ ಓದಿಲ್ಲ, 3ನೇ ಕ್ಲಾಸು 4ನೇ ಕ್ಲಾಸು ಅಷ್ಟೇ ಓದಿದ್ದಾರೆ. ಬಟ್ ಅವರ ತಂದೆ, ಅವರ ತಾತ, ಅವರೆಲ್ಲರನ್ನು ಏನ್ ಮಾಡಿದರೆ, ಪಂಚಾಮೃತ ಲೇಹ್ಯ ಉಂಟೊಂದು, ಅದು ಟ್ಯಾಂಜೂರಲ್ಲಿ ತುಂಬಾ ಫೇಮಸ್. ಒಂದು ಕಾಲದಲ್ಲಿ ಸಿಂಗಾಪುರ್ಗೂ ಹೋಗೋದು. ಈಗ ದೀಪಾವಳಿಗೆ ಸ್ವಲ್ಪ ಲೇಹ್ಯಂಲ ಎಲ್ಲರೂ ಮಾಡ್ತಾರೆ ಮನೆಯಲ್ಲಿ. ಆ ರೀತಿಯಾಗಿ ಆವತ್ತು ಎಲ್ಲ ಮಳಿಗೆಗಳು ಸಿಗೋದು, ಅದು ಮಾಡೋದು, ಅದು ತಿನ್ನೋದು. ಅವ್ರಿಗೆ ಯಾವತ್ತು ಯಾವ ಕಾಯಿಲೆನೂ ಬಂದಿಲ್ಲ. ಕ್ಯಾನ್ಸರ್ನದು 1000 ಪೇಷಂಟ್ ಅಲ್ಲಿ ಒಬ್ರಿಗೂ ಬರೋದು, ಹಾರ್ಟ್ ಅಟ್ಯಾಕ್ ಅದೇ ರೀತಿಯಾಗಿ 1000ದಲ್ಲಿ ಒಬ್ರಿಗೂ ಬರೋದು, ಚಿಕ್ಕ ಚಿಕ್ಕ ವೈರಸ್ ಬರೋದನ್ನು ಯಾರೋ ಒಬ್ರಿಗೂ ಬರೋದು, ಯಾವತ್ತೋ ಬರೋದು. ಏನಾದ್ರು ಚಿಕ್ಕ ಫೀವರ್ ಬಂದ್ಬಿಟ್ರೆ ನಮ್ಮ RMP ಸಾಕು, ಅವ್ರು 4-5 ಟ್ಯಾಬ್ಲೆಟ್ಸ್ ಕೊಡ್ತಾರೆ. ರೆಡ್, ಗ್ರೀನ್, ಬ್ಲೂ, ಯೆಲ್ಲೋ ಉಂಟು, ವೈಟ್ ಉಂಟು, ಅಷ್ಟೇ ಸರಿ ಹೋಗೋದು. ಈಗ ಎಷ್ಟು ಆಸ್ಪತ್ರೆಗಳು, ಎಷ್ಟು ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಎಲ್ಲ ಬಂದಿದೆ. ಕಾಯಿಲೆ ಸರಿ ಹೋಗಿದೆ ಅಂದ್ರೆ ಕಾಯಿಲೆ ಸರಿ ಹೋಗಿಲ್ಲ. ಕಾರಣ ಏನು? ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ಎಲ್ಲ ಮನಸ್ಸಿಗೆ ತಗೊಳ್ಳೋದು, ಸುಮ್ಮನೆ ಇರೋದಿಲ್ಲ. ಯಾವತ್ತು ನೋಡಿ ಟೆನ್ಷನ್ ಟೆನ್ಷನ್ ಟೆನ್ಷನ್, ಅದು ಬಿಡ್ಬೇಕು ಫಸ್ಟ್. ಎರಡನೇದು, ನೀವು ತಿನ್ನೋ ತಿನ್ನಿ ಅದು ಸರಿ ಇರಬೇಕು. ಈಗ ಅವ್ರು ಹೇಳಿದ್ದಾರೆ ಹೈ ಪ್ರೋಟೀನ್ ಫುಡ್ಸ್ ತಗೊಳ್ಳೋದು ಬೇಡ. ಹೈ ಪ್ರೋಟೀನ್ಸ್ ವೆಜ್ ಅಲ್ಲಿ ಇದೆ, ನಾನ್ ವೆಜ್ ಅಲ್ಲಿ ಇದೆ. ಕೆಲವ್ರಿಗೂ ನಾನು ಈಗ ಪಥ್ಯಾಹಾರ ಹೇಳಿದ್ರೆ ಸ್ವಲ್ಪ ಮನಸ್ಸಿಗೂ ನೋವಾಗ್ಬೋದು. ನಾನ್ ವೆಜ್ ನಮ್ಗೆ ಯಾಕೆ ಸ್ಟಾರ್ಟ್ ಮಾಡಿಸ್ತಾ ಇದ್ದಾರೆ ಉಂಟು, ನಿಮ್ಗೆ ಈಗ ಅರ್ಥ ಆಗಿಲ್ಲ. ಒಂದು 45 ವಯಸ್ಸು ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಹಾರ್ಟ್ ಅಟ್ಯಾಕ್, ಸಡನ್ ಹಾರ್ಟ್ ಅಟ್ಯಾಕ್, ಸಡನ್ ಕಿಡ್ನಿ ಫೇಲ್ಯೂರ್, ಇದೆಲ್ಲ ಪ್ರೋಟೀನ್ಸ್ ಹೆಚ್ಚಿಗೆ ಇರೋದ್ರಿಂದ ನಿಮ್ಗೆ ಡೈಜೆಷನ್ ಮಾಡೋದಕ್ಕೆ ಆಗಲ್ಲ. ನಾವು ಏನ್ ಮಾಡ್ತೀರಾ? ಸರಿ, ಇದು ಡೈಜೆಷನ್ ಮಾಡ್ಕೊಂಡು ನೀವು ಏನಾದ್ರು ಯೋಗ ಮಾಡ್ತಾ ಇದ್ದೀರಾ? ಇಲ್ಲ. ಇಲ್ಲ ಅಂದ್ರೆ ವಾಕಿಂಗ್ ಹೋಗ್ತಾ ಇದ್ದೀರಾ? ಇಲ್ಲ. ಇಲ್ಲ ಬೇರೆ ಏನಾದ್ರು ಆಕ್ಟಿವಿಟೀಸ್, ಫಿಸಿಕಲ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದೀರಾ ಅಂದ್ರೆ ಇಲ್ಲ. ಯಾವತ್ತು ನೋಡು ಮೊಬೈಲ್, ಚಿಕ್ಕ ಮಗುನಿಂದ ಮೊಬೈಲ್. ಆ ಮೊಬೈಲ್ ಇಲ್ಲ ಅಂದ್ರೆ ಆ ಮಗು ಅಳ್ತಾರೆ, ತಾಯಿ ಇಮಿಡಿಯೇಟ್ಲಿ ಅಳಿಸು ಸ್ಟಾಪ್ ಮಾಡೋದಕ್ಕೂ ಮೊಬೈಲ್ ಕೊಟ್ಬಿಡುತ್ತೆ. ಇದೇ ಕಾರಣ. ಒಂದು ಟೆಕ್ನಾಲಜಿ ಒಂದು ಚೆನ್ನಾಗಿ ಬೆಳೀತಾ ಇದೆ ಅಂದ್ರೆ ಆ ಟೆಕ್ನಾಲಜಿ ಪ್ರಾಪರ್ ಆಗಿ ಯೂಸ್ ಮಾಡಬೇಕು. ಈಗ ಯಾರು ಪ್ರಾಪರ್ ಆಗಿ ಯೂಸ್ ಮಾಡ್ತಾ ಇಲ್ಲ. ಕಾರಣ ಏನು? ನಿನ್ನೆ ಒಬ್ಬರು ಇಲ್ಲಿ ರಾಮನಾಥನ್ ಸಾರ್ಟ್ ಬಂದಿದ್ದಾರೆ. ಈಗ ಅವರು ಪ್ರಾಬ್ಲಮ್, ಅವ್ರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ಅವ್ರಿಗೆ ಏನ್ ಕಾಯಿಲೆ ಅಂತ ಸರಿಯಾಗಿ ರಿಪೋರ್ಟ್ ಅಲ್ಲಿ ಬರ್ಸಿಲ್ಲ. ಅವ್ರ MRI ರಿಪೋರ್ಟ್, ಎಕ್ಸ್ರೇ ರಿಪೋರ್ಟ್ ಎಲ್ಲ ನೋಡಿದ್ರೆ ಅವ್ರಿಗೆ ಬೆನ್ನು ಬರೋದಕ್ಕೆ ಕಾರಣನೇ ಗೊತ್ತಿಲ್ಲ. ಪೇನ್ ಮ್ಯಾನೇಜ್ಮೆಂಟ್ ಹತ್ರ ಹೋಗಿ ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟಿದ್ದಾರೆ ಡಾಕ್ಟರ್ಸ್ ಹತ್ರ. ಸೊ ಅವರು ಎಲ್ಲ ಹಾಸ್ಪಿಟಲ್ ಹೋಗಿದ್ರೆ ಏನೇನೋ ಮಾತ್ರೆಗಳು ಏನೇನೆಲ್ಲ ಸಿಕ್ಕಿದ್ರು ಎಲ್ಲ ಬಾಯ್ಕ್ ಹಾಕೊಂಡು ಹೊಟ್ಟೆ ತುಂಬಿಸ್ಬಿಟ್ಟು ಗ್ಯಾಸ್ಟ್ರೋಎಂಟ್ರಾಲಜಿ ಟ್ರಾಕ್ಟ್ ಅಲ್ಲಿ ಬಂತು. ಕಾನ್ಸ್ಟಿಪೇಷನ್ ಇಶ್ಯೂಸ್, ಇರಿಟಬಲ್ ಬೌಲ್ ಸಿಂಡ್ರೋಮ್ ಸ್ಟಾರ್ಟ್ ಆಯ್ತು.
ಬೆನ್ನು ಸ್ಟಾರ್ಟ್ ಆಯ್ತು, ಅದು ಒಂದೇ ಇಲ್ಲ, ಟೆಸ್ಟಿಕಲ್ಸ್ ಎನ್ಲಾರ್ಜ್ ಆಯ್ತು. ಅದು ಟೆಸ್ಟಿಕಲ್ ಎನ್ಲಾರ್ಜ್ ಆಗಿದ್ರೆ ಏನಾಗುತ್ತೆ, ನೆಕ್ಸ್ಟ್ ಕ್ಯಾನ್ಸರ್. ಸೊ ಇದೆಲ್ಲ ಗೊತ್ತೇ ಆಗ್ತಾ ಇಲ್ಲ ಅವ್ರಿಗೆ. ಈಗ ಸರಿ ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಬಂದಿದ, ಇದಾದ್ರು ಚೆನ್ನಾಗಿ ನಾವು ಕಲಿತ್ಕೊಳ್ತೀವಿ ಅಂತ ಏನಾದ್ರು ಕಲಿಸಿದಾರೆ ಅಂದ್ರೆ ಅದು ಇಲ್ಲ. ಒಂದು ಎಕ್ಸ್ರೇ ರಿಪೋರ್ಟ್, ಸಿಂಪಲ್ ಎಕ್ಸ್ರೇ ರಿಪೋರ್ಟ್ ಕೊಟ್ರೆ ಅದು ಈ ತರ ಇರುತ್ತಾ ಇದೆ, ಇದರಲ್ಲಿ ಏನಿದೆ ಏನಿಲ್ಲ, ಸರಿ ಇದೆ ಸರಿ ಇಲ್ಲವ ಯಾವುದು ಗೊತ್ತಿಲ್ಲ. ಅದಕ್ಕೆ ಇಂಪ್ರೆಷನ್ಸ್, ಫೈಂಡಿಂಗ್ ಅಂಡ್ ಇಂಪ್ರೆಷನ್ಸ್ ಏನೋ ಹೇಳ್ಬಿಡ್ತಾರೆ. ದಯವಿಟ್ಟು ನಾನ್ ಕೇಳ್ಕೊಳ್ಳೋದೇನಂದ್ರೆ ಚೆನ್ನಾಗಿ ಓದಿ. ಅವ್ರು ಹೇಳೋದು ಏನಂದ್ರೆ ಮೆಡಿಕಲ್ ಎಜುಕೇಶನ್ ನಿಮ್ಗೆ ಬೇಕಾಗತ್ತೆ. ನಿಮ್ಗೆ ಯಾವ ಕಾರಣ ಏನು, ನಿಮ್ ಇದು ಕಾಯಿಲೆ ಬಂದಿದೆ ಅಂದ್ರೆ ಅದು ಕಾರಣ ಏನು ಅದು ನೀವು ತಿಳಿಸ್ಕೊಡಿ. ಅದಾದ್ಮೇಲೆ ಅದಕ್ಕೆ ಏನು ಉಪಹಾರ ಇದೆ ಅದನ್ನೇ ನೋಡಿ. ಅದಕ್ಕೂ ನೀವು ಮೆಡಿಸಿನ್ಸ್ ತಗೋಬೇಕು ಅಂತ ಇಲ್ಲ, ಫುಡ್ಡೇ ಸಾಕು. ಅನ್ನದಲ್ಲೇ ಆನಂದ ಇದೆ. ಆ ಅನ್ನ ಯಾವ್ದು ತಿನ್ಬೇಕು ಯಾವ್ದು ಬಿಡ್ಬೇಕು ಅದನ್ನೇ ನೋಡಿ. ನಿಮ್ ಮನೆ ಎಷ್ಟು ತಗೊಳುತ್ತೆ ಅದನ್ನೇ ನೋಡಿ. ಆ ಪ್ರಕಾರ ನೀವು ಹೋಗ್ತಾ ಇದ್ರೆ ಚೆನ್ನಾಗಿರೋದು. ಒಟ್ಟೆ ತಿಂದ ಮೇಲೆ ನೀವು ತಿನ್ನಕ್ಕಾಗತ್ತಾ? ಆಗಲ್ಲ. ಎಷ್ಟು ತಿಂತೀರ? ಆಸೆ ಇರ್ಬೋದು, ಇದು ತಿನ್ಬೇಕು ಅದು ತಿನ್ಬೇಕು, ಎಲ್ಲ ಒಟ್ಟಿಗೆ ನಾನು ಕೊಟ್ಬಿಡ್ತೀನಿ. ತಿನ್ನಕ್ಕಾಗತ್ತಾ? ಆಗಲ್ಲ. ಅದರಿಂದ ಇದಕ್ಕೆ ಎಷ್ಟು ಬೇಕೋ ಅಷ್ಟು ತಿನ್ಬೇಕು, ಆವತ್ತು ಚೆನ್ನಾಗಿರ್ತೀರ. ಈಗ ಮೋಸ್ಟ್ಲಿ ನೋಡಿದ್ರೆ ಈ ಮೊಬೈಲ್ಸ್ ನೋಡೋದು, ಫಿಲಿಂ ನೋಡೋದು, ಇಲ್ಲ ಅಂದ್ರೆ ನೈಟು ನೆಗೆಟಿವ್ ಥಾಟ್ಸ್. ಎಷ್ಟು ನ್ಯೂಸ್ ಚಾನಲ್, ಆ ಕಾಲದಲ್ಲಿ ಒಂದೇ ನ್ಯೂಸ್ ಚಾನಲ್ ಏನು DD ಇರೋದು, ಡಿಫ್ರೆಂಟ್ ಲ್ಯಾಂಗ್ವೇಜಸ್. ಈಗ ಟಿವಿ ಓಪನ್ ಮಾಡಿದ್ರೆ ಮಕ್ಕಳು ಕೂಡ ಗೊತ್ತಿದೆ ಅವರ ಚಾನೆಲ್ ಯಾವ್ದಾಗ್ಲಿ ಬರ್ತಾ ಇದೆ ಅಂಟು. ಆ ಚಿಕ್ಕ ಹುಡುಗನ ಈಗ ಅಲ್ಲಿ ಹೋಗ್ತಾ ಇದ್ದಾನೆ, ನಡ್ಕೊಂಡಿದ್ದಾನೆ, ಅವನ ಕೈಯಲ್ಲಿ ಒಂದು ರಿಮೋಟ್ ಕೊಡಿ ಸಾಕು. ಪೋಗೋ ಮ್ಯಾನು, ಪೋಗೋ ಏನೇನೆಲ್ಲ ಹೇಳ್ತಾರೆ, ಅದೆಲ್ಲ ನಮ್ಗೆ ಈಗ ಗೊತ್ತೇ ಇಲ್ಲ. ಆ ತರ ಎಲ್ಲ ಹೆಸರು ಹೇಳ್ತಾರೆ, ಕರೆಕ್ಟ್ ಆಗಿ ನೋಡ್ತಾರೆ. ಒಂದು ಚಿಕ್ಕ ಮಗು ಹಾರ್ಡ್ಲಿ 6 months 7 months ಅದು ಆಪ್ ಎಲ್ಲಿಂದ ಡೌನ್ಲೋಡ್ ಮಾಡಬೇಕು ಟು ಪ್ಲೇ ದಿ ಗೇಮ್, ಅದಕ್ಕೆ ಗೊತ್ತಾಗ್ತಾ ಇದೆ. ಸೊ ಈ ತರ ಅಡ್ವಾನ್ಸ್ಮೆಂಟ್ ಇರೋದ್ರಲ್ಲಿ ತಪ್ಪಿಲ್ಲ, ಬಟ್ ಅದೇ ಅಭ್ಯಾಸ ಆಗ್ಬಿಟ್ಟು ಅದು ನಿಮ್ದು ರೇಡಿಯೇಷನ್ಸ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ ರೇಡಿಯೇಷನ್ಸ್ ಎಷ್ಟು ಆಗುತ್ತೆ ಅದರಿಂದ ಕ್ಯಾನ್ಸರ್ ಪ್ರೊಡ್ಯೂಸ್ ಆಗೋದು. ಸೊ ದಯವಿಟ್ಟು ಇದೆಲ್ಲ ಬಿಡಬೇಕು. ಅದು ಬಿಟ್ಬಿಟ್ಟು ಏನು ನಮ್ಮ ಜೀವನಕ್ಕೂ ಬೇಕು ಅದು ಸಂತೋಷವಾಗಿ ತಗೊಂಡು ಅದು ಪಾಲನೆ ಮಾಡಬೇಕು. ಇಲ್ಲ ಅಂದ್ರೆ ನಮ್ಮ ಜೀವನ ಹಾಳೆ ಆಗುತ್ತೆ. ಈಗ ನೀವೆಲ್ಲರೂ ನೋಡಿದಿರಾ, ಅನುಭವ ಪಟ್ಟಿದ್ದೀರಾ. ನಮ್ ಟ್ರೆಡಿಷನ್, ನಮ್ ಕಲಾಚಾರ ಎಷ್ಟು ಚೆನ್ನಾಗಿ ನಿಮ್ಮ ಒಂದು 2 ದಿನ ನೀವು ಅನ್ನ ಬಿಟ್ಟು ಕೆಲವು ಆಹಾರ, ಇದು ಹಣ್ಣು ಆಹಾರ ತಗೊಂಡಿರೋದ್ರಿಂದ, ಒಂದು ಜ್ಯೂಸ್ ತಗೊಂಡಿರೋದ್ರಿಂದ ನಿಮ್ ಡಯಾಬಿಟಿಸ್ ರಿವರ್ಸ್ ಆಗಿದೆ, ನಾರ್ಮಲ್ ವ್ಯಾಲ್ಯೂಸ್ಗೂ ಬಂದಿದೆ. ಇದು ಕಾರಣ ಏನು? ಒಂದು ಅಲೋಪತಿಕ್ ನ್ಯೂಕ್ಲಿಯರ್ ಸೈಂಟಿಸ್ಟ್ ಅವರು ಹೇಳಿರೋದಕ್ಕೂ ಇದು ಆಗಿದೆ. ನಮ್ಮ ಆಯುರ್ವೇದ ಡಾಕ್ಟರ್ಸ್ ಇಷ್ಟು ಪೇಷಂಟ್ಸ್ ತರಿಸೋದಕ್ಕೆ ಆಗಿದೆ ಬೇರೆ ಇಲ್ಲ. ಬಟ್ ಒಂದು ಅಲೋಪತಿ ಡಾಕ್ಟರು ಆಯುರ್ವೇದ ನಮ್ಮ ಟ್ರೆಡಿಷನ್ ಅರ್ಥ ಮಾಡಿಕೊಂಡು ಈಗ ಇಲ್ಲ 20-30 ವರ್ಷದಿಂದ ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವರ ಸಿಸ್ಟಮ್ಗೆ ಯೂಸ್ ಆಗಿದ್ದಾರೆ ಇದ್ರೇನು ಅದು ಇಂಟಿಗ್ರೇಟ್ ಮಾಡ್ತಾ ಇದ್ದಾರೆ. ಎಲ್ಲಿ ಅವಶ್ಯಕತೆ ಇದೋ ಅಲ್ಲಿ ಆಪರೇಷನ್ ಮಾಡಿ, ತೊಂದರೆ ಇಲ್ಲ. ಆಪರೇಷನ್ ಸದಾಕಾಲ ಮಾಡಬೇಕು, ಯಾವತ್ತು ಎಕ್ಸ್ರೇನೆ ಮಾಡಬೇಕು, ಅಲ್ಟ್ರಾಸೌಂಡ್ ಮಾಡಬೇಕು. ಇದೆಲ್ಲ ವೈಬ್ರೇಷನ್ಸ್ ಮೈನು ಹಾಳು ಮಾಡುತ್ತೆ. ದಯವಿಟ್ಟು ಅದೆಲ್ಲ ಬಿಡಬೇಕು. ಸೊ ಅದೆಲ್ಲ ಬಿಟ್ಟು ಈ ತರ ಕಾಯಿಲೆಗಳಿಗೂ ಏನು ನಿಮ್ಗೂ ಒಳ್ಳೆಯ ರೀತಿಯಾಗಿ ನಿಮ್ಗೆ ಸಿಗುತ್ತೋ ಅದು ಮಾಡಿ. ಇನ್ನೊಂದು ಹೇಳ್ತೀನಿ, ಇಲ್ಲಿ ಎಲ್ಲರೂ ಓದ್ತಾ ಇದ್ದಾರೆ, ನಮ್ಮ ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಬಹಳ ಕಷ್ಟಪಡ್ತಾ ಇದ್ದಾರೆ, ಎಲ್ಲ ಸಾವಿರಾರು ಖರ್ಚ ಇದೆ. ನಾವು ಸರ್ಕಾರದಿಂದ ಏನು ಸೌಲಭ್ಯ ಪಡ್ತಾ ಇಲ್ಲ. ದಯವಿಟ್ಟು ಮನಸ್ಸಿನಿಂದ ಬಿಟ್ಬಿಡಿ. ಕೆಲವ್ರಿಗೂ ಫ್ರೀ ಮಾಡಿದ್ವಿ, ಕೆಲವ್ರಿಗೂ ಫೀಸ್ ತಗೊಳ್ತೀವಿ, ಆ ಥರ ಇಲ್ಲ. ಎಲ್ಲ ನಮ್ಗೆ ಒಂದೇ. ಇವರು ಹಳೆಯ ಪೇಷಂಟ್ಸ್ ಎಲ್ಲಿಂದ ಬಂದಿದ್ದಾರೆ, ಅವ್ರಿಗೆ ಇವರು ಕೇಳ್ಕೊಂಡಿದ್ದಾರೆ, ಅದರಲ್ಲಿ ತಪ್ಪಿಲ್ಲ. ನಾವು ಈಗ ಪ್ರಮೋಟ್ ಮಾಡ್ತಾ ಇರೋದ್ರಿಂದ ನಾವು ಫ್ರೀ ಮಾಡಿದ್ವಿ. ನೆಕ್ಸ್ಟ್ ಟೈಮ್ ನಿಂದ ನಾವು ಫ್ರೀ ಮಾಡಲ್ಲ. ಕಾರಣ ಏನು? ಫ್ರೀ ಮಾಡಿದ್ರೆ ಎಲ್ಲಕ್ಕೂ ಬೆಲೆ ಇರಲ್ಲ. ಇನ್ನೊಂದು, ಇಲ್ಲಿ ನಾನು ಎಲ್ಲರಿಗೂ ಸಂಬಳ ಕೊಡಬೇಕು. ಅವರ ಕಷ್ಟ ಪಡೋದಕ್ಕೆ ಅವರ ಜೀವನ, ನಿಂತರ ಜೀವನ ಅವ್ರಿಗೂ ಇದೆ, ಅವರು ದುಡಿಬೇಕು. ಅದಕ್ಕೂ ಸಂಬಳ ಕೊಡಬೇಕು ಅಂದ್ರೆ ಇಲ್ಲಿ ಮೆಡಿಸಿನ್ಸ್ ತರಿಸೋದು, ಇಲ್ಲ ಏನಾದ್ರು ತರಕಾರಿಗಳು ತರಿಸೋದು, ಎಲ್ಲ ತರಿಸ್ಬೇಕು. ಬಿಲ್ಡಿಂಗ್ ಮೇಂಟೈನ್ ಮಾಡ್ಬೇಕು ಅಂದ್ರೆ ಎಲ್ಲಾ ಕಡೆನೂ ಅದು ಅವಶ್ಯಕತೆ ಇದೆ. ನಾನೇನು ಪಾಲಿಟಿಕ್ಸ್ ರಾಜಕೀಯ ಮಾಡ್ತಾ ಇಲ್ಲ. ಇದು ಬಂದು ನಾನು
ಎಲೆಕ್ಷನ್ ಟೈಮ್ ಬರೋ ಟೈಮಲ್ಲಿ ಎಲ್ಲರಿಗೂ ಒಂದು ಸೌಲಭ್ಯ ಕೊಟ್ಬಿಟ್ಟು ನಮ್ಗೆ ಓಟ್ ಹಾಕಿ ಕೇಳೋದಕ್ಕೂ ದಯವಿಟ್ಟು ಅದು ಬಿಟ್ಬಿಡಿ. ಆ ವಿಚಾರ ಬಿಟ್ಬಿಟ್ಟು ಎಲ್ಲರೂ ಬನ್ನಿ, ಎಲ್ಲರಿಗೂ ಹೇಳಿ. ಮತ್ತೆ ಹಾಸ್ಪಿಟಲ್, ಇಂಥ ನಮ್ಮ ಹಾಸ್ಪಿಟಲ್ ಅಲ್ಲಿ ನಿಮ್ಗೂ ತುಂಬಾ ಸೌಲಭ್ಯ ಸಿಗ್ತಾ ಇದೆ, ಕಡಿಮೆ ರೇಟ್ಗೂ ನಿಮ್ಗೆ ಆಗ್ತಾ ಇದೆ. ಈ ತರ ಯಾರು ಕಡಿಮೆ ರೇಟ್ಗೂ ಮಾಡಲ್ಲ. ಪ್ರೆಸ್ ನನ್ನ ಮುಂದೆನೇ ಇದ್ದಾರೆ, ಅವರು ನೋಡಿದರೆ ಇದು ಈ ವರ್ಷ ಇಲ್ಲ ಮುಂದಿನ ವರ್ಷ ಇಲ್ಲ, ಆಲ್ಮೋಸ್ಟ್ 11 ವರ್ಷದಿಂದ ನಾವು ಈ ತರ ನಡೆಸ್ಕೊಂಡು ಬರ್ತಾ ಇದ್ವಿ. ಇದು ಪೂರ್ತಿ ಚಾರಿಟಬಲ್ ಇನ್ಸ್ಟಿಟ್ಯೂಷನ್. ಬಟ್ ನಾವು ಕೇಳೋದು ಕಡಿಮೆ ರೇಟಲ್ಲಿ ಇದು ಮಾಡಬೇಕು, ಅದು ಮಾಡಿಸ್ತಾ ಇದೀವಿ. ಅದರಿಂದ ಬರೋ ಈ ತರ ಡಾಕ್ಟರ್ಸ್ಗೂ ಗಣ್ಯೋತ್ತರಿಗಳಿಗೂ ನಾವು ಎಲ್ಲರನ್ನು ಸನ್ಮಾನ ಮಾಡಿ ಇದು ನಿಮ್ಮೆಲ್ಲರಲ್ಲಿ ತಲುಪಿಸಿ ಜ್ಞಾನನ. ನಿಮ್ ಆರೋಗ್ಯ ಚೆನ್ನಾಗಿ ಇರಬೇಕು, ನಿಮ್ ಮಕ್ಕಳ ಆರೋಗ್ಯ ಚೆನ್ನಾಗಿ ಇರಬೇಕು. ನೀವು ಪಾಲನೆ ಮಾಡಿದ್ರೆ ನಿಮ್ ಮಕ್ಕಳು ಪಾಲನೆ ಮಾಡ್ತಾರೆ ಅಂತ ಹೇಳ್ಕೊಂಡು ನನ್ನ ಮಾತಿನ ಮುಗಿಸ್ತಾ ಇದೀನಿ. ಎಲ್ಲರೂ ಚೆನ್ನಾಗಿರಿ, ದೇವರ ಅನುಗ್ರಹ ಎಲ್ಲರ ಮೇಲೆ ಇರಲಿ. Place the palm on your eyes, open and close, inside the darkness only. Last time, rub your palms. Place them on your eyes, open and close. Now gently massage your eyes. Massage your face, your throat.
ಇರಲ್ಲ. ಮತ್ತೆ ನಾಳೆಯಿಂದ ನೀವು ಪ್ರತಿನಿತ್ಯ ಮನೆಯಲ್ಲಿ ಮಾಡ್ಕೋಬೇಕು. ಪ್ರತಿನಿತ್ಯ ಮನೆಯಲ್ಲಿ ಬೆಳಗ್ಗೆ ಸಂಜೆ 2 ನಿಮಿಷ ನೀವು ಅಗ್ನಿಗೋಸ್ಕರ ಕೊಟ್ಟರೆ ಅಗ್ನಿ ನಿಮ್ಮನ್ನು ದಿನ ಇಡೀ ಚೆನ್ನಾಗಿಡ್ತಾರೆ. ಬೇರೆ ಎಲ್ಲ ವಿಷಯಗಳಿಗೆ ನಾವು ಹೇಗೆ ಸಮಯವನ್ನು ಕೊಡ್ತೇವೋ ಅದೇ ತರಹ ಈ ಒಂದು ಪ್ರಕ್ರಿಯೆ ಕೂಡ 2 ನಿಮಿಷ. 1 ನಿಮಿಷ ಹಚ್ಚಕ್ಕೆ ಸಾಕು, 1 ನಿಮಿಷ ಅದಕ್ಕೆ ಒಂದು ಆಹುತಿ ಅಂದರೆ ತುಪ್ಪವನ್ನು ಸಮರ್ಪಣೆ ಮಾಡೋದಕ್ಕೆ ಸಾಕಾಗ್ತದೆ. ಇಷ್ಟು ಮಾಡಿಬಿಟ್ರೆ 24 ಗಂಟೆ ನಮ್ಗೆ ಚೆನ್ನಾಗಿ ಇಟ್ಕೊಳ್ತಾನೆ ಅಗ್ನಿ. ನಾವು ಮಾಡ್ಬೋದಾ ಎಲ್ಲರೂ ನಾಳೆಯಿಂದ? ಅದಕ್ಕೆ ಏನು ಬೇಕಾಗಿರುತ್ತೆ ಸಲಕರಣೆಗಳು, ಅದಕ್ಕೆ ತುಂಬ ಸುಲಭವಾಗಿದೆ. ನಮ್ಮ ಸುತ್ತಮುತ್ತಲ ಎಲ್ಲ ಕಡೆ ಸಿಗ್ತದೆ, ಎಲ್ಲದೂ ಕೂಡ ಸಿಗ್ತದೆ, ಬೆರಳಿಯದ್ದು ಸಿಗ್ತದೆ. ಅಕಸ್ಮಾತ್ ನಿಮಗೆ ಈ ರೀತಿಯಾದಂತಹ ಒಂದು ಪಿರಮಿಡ್ ಆಕಾರದ ಈ ಥರದ ಒಂದು ಪಾತ್ರೆ ಅಕಸ್ಮಾತ್ ಸಿಗದೆ ಇದ್ರೂ ಕೂಡ ಮಣ್ಣಿನ ಪಾತ್ರೆಯನ್ನು ಮಾಡಿದ್ರೂ ಕೂಡ ಅದರ ಫಲ ಇರ್ತದೆ. ಓಂ ಅಗ್ನಯೇ ನಮಃ. ಓಂ ಅಗ್ನಯೇ ಸ್ವಾಹ. ಅಗ್ನಜ ಇದಂ ನಮಃ. ಓಂ ಪ್ರಜಾಪತಯೇ ಸ್ವಾಹ. ಪ್ರಜಾಪತಯ ಇದಂ ನಮಃ. ಓಂ ಅಗ್ನಯೇ ಸ್ವಾಹ. ಅಗ್ನಯ ಇದಂ ನಮಃ. ಓಂ ಪ್ರಜಾಪತಯೇ ಸ್ವಾಹ. ಪ್ರಜಾಪತಯ ಇದಂ ನಮಃ. ಓಂ ಅಗ್ನಯೇ ಸ್ವಾಹ. ಅಗ್ನಯ ಇದಂ ನಮಃ. ಓಂ ಪ್ರಜಾಪತಯೇ ಸ್ವಾಹ. ಪ್ರಜಾಪತಯ ಇದಂ ನಮಃ. ಇವಾಗ ಈ ಮಂತ್ರದ ಅರ್ಥ ಏನು ಅಂತ ಹೇಳಿ ಒಮ್ಮೆ ಚಿಂತನೆ ಮಾಡಬಹುದು. ಅಗ್ನಯೇ ಸ್ವಾಹ ಅಂತ ಹೇಳಿದ್ರು ಅಂದ್ರೆ ಏನು? ಅಗ್ನಿಗೆ ನಿನಗೆ ನಾನು ಇದನ್ನು ನೀಡ್ತಾ ಇದ್ದೇನೆ, ಅಗ್ನಿಗೆ ನಾನು ಒಂದು ಗೌರವವನ್ನು ಸಲ್ಲಿಸ್ತಾ ಇದ್ದೇನೆ ಅಂತ ಅರ್ಥ. ಸ್ವಾಹ ಅಂತ ಹೇಳಿದ್ರೆ ಈಗ ಹೇಗೆ ದೇವರಿಗೆ ನಮಸ್ಕಾರ ಅಂತ ನಾವು ಹೇಳ್ತೇವಲ್ವಾ, ಕೃಷ್ಣನಿಗೆ ನಮಸ್ಕಾರಗಳು, ತಂದೆ ತಾಯಿಗಳಿಗೆ ನಮಸ್ಕಾರಗಳು ಅಂತ ಹೇಳ್ತೇವಲ್ವಾ, ಅದೇ ತರಹ ಯಾವಾಗ ಈ ಹೋಮ ಕ್ರಿಯೆಗಳನ್ನು ಮಾಡ್ತೇವೋ ಆ ಸಂದರ್ಭದಲ್ಲಿ ಅಗ್ನಿಗೆ ಏನಾದರೂ ಹಾಕಬೇಕು ಅಂತ ಹೇಳಿದ್ರೆ ಅಥವಾ ಯಾವುದೇ ದೇವತೆಗಳನ್ನು ಹಾಕಬೇಕು ಅಂತ ಹೇಳಿದಾಗ ಅಗ್ನಿಮುಖವಾಗಿ ಅಂದ್ರೆ ಅಗ್ನಿಯಲ್ಲಿ ನಾವು ಅರ್ಪಣೆ ಮಾಡಬೇಕಾದಾಗ ಸ್ವಾಹ ಅಂತ ಹೇಳ್ತೇವೆ. ಅಗ್ನಿ ಸಂಬದ್ಧವಾಗಿರುವಂತಹ ಕ್ರಿಯೆಗಳು. ಬೇರೆ ಕ್ರಿಯೆಗಳಿಗೆ ಬೇರೆ 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 ಪದಗಳನ್ನು ಹೇಳ್ತಾರೆ. ಆದರೆ ಅರ್ಥ ದೇವತೆಗೆ ನಮಸ್ಕಾರ ಮಾಡುವಂಥದ್ದು, ಆ ದೇವತೆಗೆ ಗೌರವವನ್ನು ಸಲ್ಲಿಸುವಂಥದ್ದು ಅಂತ ಹೇಳಿ. ಹೇಗೆ ದೇವತೆಗೆ ಒಂದು ನಮಸ್ಕಾರ ಅಂತ ಹೇಳಿ ಹೂಗಳನ್ನು ಅರ್ಪಣೆ ಮಾಡ್ತೇವೋ ಅದೇ ತರ ಅಗ್ನಿಯೂ ಕೂಡ ಸ್ವಾಹ ಅಂತ ಹೇಳಿ ನಾವು ತುಪ್ಪವನ್ನು ಅಥವಾ ಒಂದು ಸಮಿತನ್ನ ಸಮರ್ಪಣೆ ಮಾಡುವಂಥದ್ದು ಇದರ ಅರ್ಥ ಆಗಿದೆ. ಎರಡನೇದು ಹೇಳಿದ್ವಿ ಅಗ್ನಯ ಇದಂ ನ ಮಮ ಅಂತ ಹೇಳಿ. ಇದಂ ನ ಮಮ ಅಂತ ಹೇಳಿದ್ರೆ ಇದು ನನ್ನದಲ್ಲ ಅಂತ. ಯಾವುದೇ ಒಂದು ವಸ್ತುವನ್ನ ಇನ್ನೊಬ್ಬರಿಗೆ ನೀಡಿದಾಗ ನಮಗೆ ಒಂದೊಂದ್ಸತಿ ಭಾವನೆ ಇರುತ್ತೆ, ನಾನು ಅವನಿಗೆ ಕೊಟ್ಟೆ. ಈ ಕೆಲವೊಂದೊಂದು ದೇವಸ್ಥಾನಗಳಲ್ಲೋ ಅಥವಾ ಕೆಲವೊಂದು ಕಡೆ ನೋಡಿರ್ತೀವಿ, ಅವರು ಚಿಕ್ಕದೊಂದು ಗಡಿಯಾರ ಕೊಟ್ಟಿರ್ತಾರೆ. ಆದರೆ ಆ ಗಡಿಯಾರದ ಒಳಗಡೆ ಪೂರ್ತಿ ಅವರ ಹೆಸರಿರುತ್ತೆ, ನಾನು ಇಂತಹ ವ್ಯಕ್ತಿ ಇದನ್ನ ಕೊಟ್ಟಿದ್ದಾರೆ ಅಂತ ಹೇಳಿ. ಅಂದ್ರೆ ನಮ್ಮ ಐಡೆಂಟಿಟಿಯನ್ನು ನಾವು ಕಳ್ಕೊಳ್ಬೇಕಾಗುತ್ತೆ ಕೆಲವೊಂದು ವಿಷಯದಲ್ಲಿ. ದೇವತೆಗಳಿಗೆ ನಾನು ಇದನ್ನು ನೀಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಅದು ಇನ್ನು ಮುಂದೆ ನನ್ನದಲ್ಲ, ಅದು ದೇವರಿಗೆ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸುವುದಕ್ಕೋಸ್ಕರ ಇದಂ ನಮಮ, ಇದು ನನ್ನದಲ್ಲ ಅಂತ ಹೇಳೋದು. ಎರಡನೆಯದಾಗಿ ಪ್ರಜಾಪತಯೇ ಸ್ವಾಹ ಅಂತ ಹೇಳ್ತೀವಿ. ಪ್ರಜಾಪತಿ ಆಗಿರುವಂತಹ ಬ್ರಹ್ಮ ದೇವತೆಗೆ ಹವಿಸ್ಸನ್ನು ಕೊಟ್ವಿ. ಅದಾದ್ಮೇಲೆ ಇದು ಕೂಡ ನನಗಲ್ಲ, ಇದು ಪ್ರಜಾಪತಿಗೆ ಅಂತ ಹೇಳಿ ಹೇಳುವಂಥದ್ದು ಈ ಮಂತ್ರದ ಅರ್ಥ ಆಗಿದೆ. ಇನ್ನು 2 ದಿನಗಳಲ್ಲಿ, ನಿನ್ನೆಯ ಬೆಳಗಿನ ಸಂದರ್ಭದಲ್ಲಿ ಸಂಜೆಯ ಸಮಯದಲ್ಲಿ ಹಲವಾರು ರೀತಿಯಾದಂತಹ ಮಾಹಿತಿಗಳನ್ನು ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೇವೆ ಎಲ್ಲರೂ ಕೂಡ. ಅದನ್ನ ತಿಳಿದುಕೊಂಡು ಆಚರಣೆಗೆ ನಾವು ಪ್ರತಿನಿತ್ಯ ಇಟ್ಟುಕೊಂಡಾಗ ನಮ್ಮ ಜೀವನ ಇನ್ನೂ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಈ ಅಗ್ನಿಹೋತ್ರ 3 ದಿನದ ಈ ಕ್ರಮಗಳಲ್ಲಿ ಏನೇನು ನಾವು ಕಲ್ತ್ವಿ ಅದರದ ಒಂದು ನಿಜವಾದಂತಹ ಪ್ರಯೋಜನ ಆಗುವುದು ಯಾವಾಗ ಅಂತ ಹೇಳಿದ್ರೆ ಮನೆಯಲ್ಲಿ ಎಲ್ಲರೂ ಕೂಡ ಮಾಡಿದಾಗ. ಹಾಗೆ ಎಲ್ಲರೂ ಕೂಡ ಇದನ್ನು ಮಾಡಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಯಾವುದೇ ರೀತಿಯಾದಂತಹ ಪ್ರಶ್ನೆಗಳಿದ್ರೆ ಕೇಳಬಹುದು. ಕೆಲವರು ಹೇಳ್ತಾರೆ ಅದು ಅದರಲ್ಲಿ ಯಾರಾದರೂ ಕಾದಿನಲ್ಲಿ ಬರ್ತಿರ್ಬೇಕು, ಕಾದಲಿಗೆ ಅದು ಅಗ್ನಿಹೋತ್ರ ಅನ್ನುವಂತಹ ಪ್ರಕರಣ ವಾಸ್ತವಿಕವಾಗಿ ಋಷಿಗಳ ಪರಂಪರೆಯಲ್ಲಿ ಒಂದು ರೀತಿಯಾಗಿತ್ತು. ಆ ತರದ ನಿಜವಾದಂತಹ ಅಗ್ನಿಹೋತ್ರದ ಕಲ್ಪನೆ
ಇವಾಗ ಭಾರತದಲ್ಲಿ ಕೆಲವಾರು ಒಂದು 10-15 ಮಂದಿಗಳ ಕೂಡಿದ್ರೆ ಮಾತ್ರ ಮಾಡ್ತಾ ಇದ್ದಾರೆ. ಅದರದ್ದು ಪ್ರಕರಣ ತುಂಬ ಇದೆ. ಅದಕ್ಕೆ ಅವನಿಗೆ ಇಂಥ ಶಕ್ತಿಗಳಿರಬೇಕು, ಅವನಿಗೆ ಪ್ರತಿನಿತ್ಯ ಇದಕ್ಕೋಸ್ಕರ ಸುಮಾರು 2 ಗಂಟೆ ಸಮಯ ಕೊಡಬೇಕಾಗತ್ತೆ. ದನಗಳನ್ನ ಅಂದ್ರೆ ಗೋವುಗಳನ್ನ ಸಾಕಿಕೊಂಡು ಆ ಹಾಲನ್ನ ತೆಗೆದುಕೊಂಡು ಅದರಿಂದ ಮಾಡಬೇಕು ಅಂತ ತುಂಬ ಕಷ್ಟ ಅದೆಲ್ಲ ಇರ್ತದೆ. ಆದ್ರೆ ಅದು ಮಾಡುವಂಥ ಉದ್ದೇಶವು ಕೂಡ ಬೇರೆ ಇರುತ್ತೆ. ಅಗ್ನಿಯನ್ನೇ ಅಲ್ಲಿ ಸ್ವತಃ ಅಗ್ನಿದೇವರನ್ನೇ ಅವರು ಪ್ರತಿನಿತ್ಯ ಬೆಳಗ್ಗೆ ಸಂಜೆ ಪ್ರತಿನಿತ್ಯ ಅವ್ರ ಮನೆಯಲ್ಲೇ ಅಗ್ನಿ ಇರ್ತಾನೆ. ಅಗ್ನಿಯನ್ನು ಮತ್ತೆ ನಂದಿರೋದಿಲ್ಲ. ಆದರೆ ಇದು ನಾವು ಮಾಡ್ತಾ ಇರುವಂಥದ್ದು ನಮ್ಮ ವಾತಾವರಣದ ಶುದ್ಧಿಗೋಸ್ಕರ ಮಾಡ್ತಿರೋದ್ರಿಂದ ಅದಕ್ಕೆ ಇದರಲ್ಲಿ ಯಾವುದೇ ಅವಶ್ಯಕತೆ ಇರೋದಿಲ್ಲ. ಮತ್ತೆ 1, 2, 3, 4, 5. Exhale. 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 Now after this, we'll do Chakki Chalanasana. This will also help in relaxing these muscles. This will give a stretch here. Okay. So firstly with the flexed toes. So you'll flex your feet like this, and then you will do this. So this is Chakki Chalanasana. Okay. Inhale back, exhale, come in the front. Don't bend your elbows while you're coming back. Keep your elbows straight. At least 10 times each side. Now change the side. Everyone, do your 100%. Stop talking, attention please. Very good. Now after this, we'll do Nauka Chalanasana. So like this, like we row the boat. So it's like ten times. Okay, after doing, now we do anti-clockwise, the opposite direction. You go up, you inhale, then you go down, you exhale. So look at the hand which is going back. Try to look at the hand which is going back and twist. Twist completely. Don't lift your hips. Just twist your body. Do at least 25 times each side. Now, from here we'll do Vakrasana, which is a twisting pose, and it is very good for diabetes because it stimulates our pancreas. So you will raise your right leg up and place it beside the knee like this. Okay. So not you can do like this also, but not too close. Okay. Like this. Okay. Now hold this with the right hand. Your right knee should be held with the right hand. Raise your left arm up. Okay. So straighten it completely. So if you do like this, it will be difficult for you. So you hold the knee
raise your upper body up and your hand should be straight. Now you will lock. You will lock the left shoulder with the right knee. Okay? So like this twist. And now place your hand here. Those who can touch the other knee can touch it like this. So, or you keep pressing with the shoulder and twist your body. Look behind, and the other hand should be behind the hips. So this will give you a complete twist and it will stimulate the pancreas. It's a very good asana for diabetes patients. This is called Vakrasana. Hold it there. Ideally you should hold it for 3 to 5 minutes. So breathe normally and hold it. You can also do Kapalbhati while doing this asana. This will also increase the effectiveness of the pose. Now inhale, come to the original position, the starting position. Okay, we'll do it one more time. Okay, right leg fold, left hand up, twist. Inhale, come to the center, release your hand, come to the center. Now change the leg, your left leg, right hand up, lock it, lock the shoulder. So you should always first try, before twisting, first lock the shoulder. If you'll start with like this, it will be difficult. So first, your attempt should be, you should first lock the shoulder. Like this. Then open your spine, open your chest, and then twist. Then look behind. Don't start with just looking behind at first. Now release. Now everyone will come in the Vajrasana. We'll do Mandukasana, which is very important for diabetes and other abdominal related issues. So come in the Vajrasana. Just have a look at me first. So we will inhale. We did this on the very first day also. Inhale, your belly out, your chest out. Now exhale. Squeeze your belly in. Okay, pull in, tuck your belly in. Make a fist, place it beside your navel. And then go down. And keep putting pressure with your hands on the navel. Like this. And look straight, or you can touch your head down. Whichever way you feel comfortable, and keep breathing normally. First hold with the external retention, and then keep breathing normally. So we should ideally hold this asana for 5 to 10 minutes. The Mandukasana. Specifically for diabetes, like we should hold it for a little longer period of time. Keep holding. Everyone go down. Breathe normally. Ma'am, if you cannot sit in Vajrasana, you can do in Sukhasana. Sukhasana. Now, inhale, exhale, then go. So one more time. Everyone just come up. Everyone come up. Inhale, fully. Exhale completely. So first hold the breath, then start breathing normally. When it is difficult for you to hold the breath.
outside anymore. Then you start breathing normally and keep holding this asana. Keep putting pressure with your fist around the navel. Keep pressing your navel with your hands. Keep holding the toe and go back. The leg which is above the hand should be of the same side. Like you are raising your right leg, so you will hold the toe with the right hand only. Don't hold it with the opposite hand. Okay? So straighten and bend. Straight as much as possible and bend. Now change the leg. Your left leg, hold the left toe with the left hand. The other hand should be on the floor. Inhale, straighten your leg. Exhale, bend. Inhale, exhale, inhale, exhale, inhale, exhale. Last time, inhale, lock your knee, straight your legs, exhale. Now while lying down only we'll do butterfly, okay? So you will do like this while lying down. Take it close to your body and now do Titlī Asana while lying down. So this will open your internal hip joints. Place your hands on your belly button, on your belly. Do it 50 times, everyone. Fast. Now hold. Now stop everyone and hold your knees like this. Press your knees like this. Feel the stretch. Press your knees. Keep lying down. Breathe normally. With every exhale, you will press it more. Exhale and press more. Inhale. Exhale, press more. Inhale. Exhale, press more. Now very slowly, with the help of your hands, place your hands under the knees like this. Place your hands under the knee and like this. Close your legs. Now straighten your legs and shake them. Shake them. Completely relax your body. Now to relax your body, just bend your knees like this. Your hands should be spread out, palms facing up like this. So not like this, like this. Palms facing up like this. Your knees should be bent. Now what we will do? We will inhale, okay, and exhale. Our knees should go towards the left side and our face should go towards the right side. So we will twist our body. Twist your body and then come to the center. Come to the center. Now your knees will go towards the right side and you will look towards the left side. This will relax your spine completely.
Shavasana. Relax completely. Your legs should be in the front straight, opened up a little bit. Palms beside, opened up. Head down, eyes closed. Everyone relax in the Shavasana. Completely relax. Don't stiff your body. Slide down. Breathe in and out. Long deep breaths. Completely relax your body from top to the toe. Eyes closed. Chant 3 times Gayatri Mantra inside your head, in your mind. Chant 3 times Gayatri Mantra. Om Bhurbhuvah Swaha Tatsaviturvarenyam Bhargo Devasya Dhimahi Dhiyo Yo Namah Prachodayat. Om Bhurbhuvah Swaha Tatsaviturvarenyam Bhargo Devasya Dhimahi Dhiyo Yo Namah Prachodayat. Om Bhurbhuvah Swaha Tatsaviturvarenyam Bhargo Devasya Dhimahi Dhiyo Yo Namah Prachodayat. Breathe deeply, relax completely. Now very slowly you will turn towards the left side. लेफ्ट साइड पे टर्न लीजिए, अपने एल्बो पे आइए. लेफ्ट ऑन योर पुट योर वेट ऑन द लेफ्ट एल्बो एंड विद द हेल्प ऑफ योर हैंड्स ट्राई टू गेट अप स्ट्रेट. Sit in the Sukhasana. Don't open your eyes. Keeping your eyes closed. Come up and sit in the Sukhasana. Hands in Dhyan Mudra. Breathe deeply. Now we'll do 3 times Om chanting. Inhale.
Touch your forehead on the fingertips. Go down. Rub your palms. Place them on your eyes. Gently massage your eyes, your face, your neck, your shoulders, your knees, and very slowly open up your eyes. Now we all can move towards the lower leg hot water immersion. Okay? Wait, we'll see next month. How many patients, how many so-called diabetic will switch over? No, they are most welcome. But what I feel is, ಒಟ್ಟಿಗೆ ಇವತ್ತನ್ನ ಬಂದಿಲ್ಲ ಅವನು ಮಾಡಿದ್ದೆ ಮಾಡಿ ನಾನು ಹೋಗಿ should be taking it from them in writing. They ಕೆಲಸ ಮಾಡಿ ಆಲ್ರೆಡಿ ಸ್ಕ್ಯಾನಿಂಗ್ ಟೆಸ್ಟ್ ಏನು ಮಾಡಿಸಿದ್ದಾರೆ ಅದು ಟೆಸ್ಟ್ ರಿಪೋರ್ಟ್ ಇಲ್ಲಿ ನಮ್ಮ ಟ್ರೀಟ್ಮೆಂಟ್ ಕೊಡ್ತೀವಲ್ಲ ಅದಕ್ಕೇನೆ ರಿಪೋರ್ಟ್ ಏನಿದೆಯಲ್ಲ ಅದನ್ನು ಬರೆದು ಇರ್ತಾರೆ ಒಂದು 3 ಗಂಟೆ ತನಕ ನಡೆಸಿರೋ ಅಭ್ಯಾಸ ಹಾಂ ಅಲ್ಲ ಜಸ್ಟ್ ಮೇಕ್ ರೆಡಿ ಬೆಳಗ್ಗೆ ಕನ್ಸಲ್ಟೇಷನ್ ಮಾಡಿ ಅದು 75 ಗ್ರಾಮ್ ಮಾಡಿ ಕೆಲಸ ಮಾಡಿ ಆಲ್ರೆಡಿ ಸ್ಕ್ಯಾನಿಂಗ್ ಟೆಸ್ಟ್ ಏನು ಮಾಡಿಸಿದ್ದಾರೆ ಅದು ಟೆಸ್ಟ್ ರಿಪೋರ್ಟ್ ಇಲ್ಲಿ ನಮ್ಮ ಟ್ರೀಟ್ಮೆಂಟ್ ಕೊಡ್ತೀವಲ್ಲ ಹಾಂ ಅದಕ್ಕೇನೆ ರಿಪೋರ್ಟ್ ಏನಿದೆಯಲ್ಲ ಅದನ್ನು ಬರೆದು ಇರ್ತಾರೆ ಒಂದು 3 ಗಂಟೆ ತನಕ ನಡೆಸಿರೋ ಅಭ್ಯಾಸ ಹಾಂ ಅಲ್ಲ ಜಸ್ಟ್ ಮೇಕ್ ರೆಡಿ ಬೆಳಗ್ಗೆ ಕನ್ಸಲ್ಟೇಷನ್ ಮಾಡಿ ಅದು 75 ಗ್ರಾಮ್ ಮಾಡಿ ಓ